ಇದೇ ಎಂಡು ಅಂತ ಅನ್ಕೊಂಡು ಒಂದು ಹುಡುಗಿ ಕೈ ಕೊಟ್ಟಾಗ ಸಾಯಕ್ ಹೋದಾಗ ಒಬ್ಬ ಬಂದು ನನ್ನ ಕಾಪಾಡ್ದ. ಇವತ್ತಿಂದ ನಾನು ನನ್ನನ್ನು ನಾನು ನಿನಗೆ ಅರ್ಪಿಸ್ಕೊಬಿಡ್ತೀನಿ ದೇವ್ರೆ, ನೀನ್ ಲೈಫ್ ಹೆಂಗ್ ಬರುತ್ತೋ ಐ ವಿಲ್ ಟೇಕ್ ಇಟ್. ಇನ್ಮೇಲೆ ನನ್ನ ಮುಂಚೆ ಹೆಂಗಿದ್ನೋ ಹಂಗಿರಲ್ಲ ಅಂತ ಹೇಳಿ ಹಿ ಸ್ಟಾರ್ಟ್ಸ್ ದಿಸ್ ಜರ್ನಿ. ಸೊ ಹಂಗಾಗಿ ವೆಂಕಟೇಶಾಯ ನಮಃ. ಸೊ ಅವನ ಲೈಫನ್ನು ಅವನು ಅರ್ಪಿಸ್ಕೊಂಡು ಹಿ ವಿಲ್ ಸ್ಟಾರ್ಟ್ ಇಸ್ ಅಂದ್ರೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತೀನಿ. ನಾನು ತುಂಬಾ ಎಮೋಷನಲ್ ಆಗಿರಲ್ಲ, ಎಮೋಷನಲ್ ಯಾರಿಗೂ ಅಟ್ಯಾಚ್ ಆಗ್ಬಿಡ್ಬೇಕು ಬೇಡ ಅಂತ ಹೇಳಿ. ಸೊ ಡೆಫಿನೆಟ್ಲಿ ಐ ಥಿಂಕ್ ಯಾವುದೇ ಧರ್ಮದಲ್ಲಾದ್ರೂ ಲವ್, ಪ್ರೀತಿ ಇದೆಯಲ್ಲ, ಪ್ರೀತಿ ಇಂಪಾರ್ಟೆಂಟ್ ಆಗುತ್ತೆ. ಈಗ ಬಹುಶಃ ನಾವು ಈಗ ಜೀಸಸ್ ಇರ್ಬೋದು, ಅಲ್ಲ ಇರ್ಬೋದು, ಎಲ್ಲ ಅಂದ್ರೆ ಧರ್ಮದಲ್ಲೂ ಪ್ರೀತಿಗೆ ಆದ್ಯತೆ. ಪ್ರೀತಿಸ್ಬೇಕು. ನಮ್ಮ ಜೊತೆಯಲ್ಲಿರೋನು ಹೆಣ್ಣನ್ನ ನಾವು ಪ್ರೀತಿಸ್ಬೇಕು, ಅವಳಿಗೆ ಗೌರವ ಕೊಡಬೇಕು. ಸೊ ಆ ನಿಟ್ಟಿನಲ್ಲಿ ನಾನು ಪ್ರತಿಯೊಂದನ್ನು ತುಂಬಾ ಕೇರ್ಫುಲ್ ಆಗಿ ಸ್ಕ್ರಿಪ್ಟ್ ಅಲ್ಲಿ ಅಳವಡಿಸ್ಕೊಂಡಿದ್ದೀನಿ. ಯಾವುದೇ ಧರ್ಮದಲ್ಲಿ ತಗೊಂಡ್ರು ಐ ಥಿಂಕ್ ಯಾವ ದೇವ್ರ ಹೆಸರಿಟ್ರು ಇದಕ್ಕೆ ಆಪ್ಟ್ ಆಗಿರುತ್ತೆ, ಬಿಕಾಸ್ ಇಟ್ಸ್ ಅಬೌಟ್ ಲವ್. ಆಮೇಲೆ ಲಾಸ್ಟ್ ಅಲ್ಲಿ ಆಂಟಿ ಇದೊಂದು ಸೀನ್ ಇದೆಯಲ್ಲ, ಅದು ಯೂತ್ಸ್ಗೆ ಬೇರೆ ತರ ಮೆಸೇಜ್ ಕೊಡೋದು. ಇಲ್ಲ, ಖಂಡಿತ ಇಲ್ಲ. ಯಾಕಂದ್ರೆ ನಾವು ಈಗ ಪ್ರೆಸೆಂಟ್ ಡೇ ಸೋಷಿಯಲ್ ಮೀಡಿಯಾದಲ್ಲಿ ಇರುವಂತ ಕಂಟೆಂಟ್ ನೋಡ್ಬಿಟ್ರೆ ನಮ್ದು ಏನೂ ಇಲ್ಲ ಅನ್ಸುತ್ತೆ. ನಮ್ ಸಬ್ಜೆಕ್ಟ್ ಅಲ್ಲಿ ಅವ್ನು ಏನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ, ಇಟ್ ಇಸ್ ಫನ್. ಇಟ್ ಕುಡ್ ಬಿ ಏನೋ ಅವಳ ಫ್ರೆಂಡೇ ಇರ್ಬೋದು, ಏನೋ ಆ ಚಿಕ್ಕ ಹುಡುಗಿಗೆ ಅವಳ ಆಂಟಿ ತರ ಕಾಣಿಸ್ತಾ ಇರ್ಬೋದೇನೋ. ಬಿಕಾಸ್ ಅವರು ಈಗಿನ ಕಾಲದಲ್ಲಿ ಫ್ರೆಂಡ್ಸ್ ಹೆಂಗಿದ್ದಾರೆ ಅಂದ್ರೆ ಓವರ್ ನೈಟ್ ಜೊತೆಲಿ ಸ್ಟಡೀಸ್ ಮಾಡ್ತಾರೆ, ಬಟ್ ದಟ್ ಡಸಂಟ್ ಮೀನ್ ಅವ್ರು ಯಾವುದೋ ತಪ್ಪದಾರಿ ಹಿಡಿತಾರೆ ಅಂತಿರಲ್ಲ, ಜೊತೆಲಿ ಸೇರ್ತಾರೆ. ಈಗ ಪ್ರೆಸೆಂಟ್ ಡೇ ನಾನು ಹೆಂಗ್ ನೋಡ್ತೀನಿ ಯಂಗ್ಸ್ಟರ್ಸ್ನ ಅಂತಂದ್ರೆ, ಒಂದು ನೈಟ್ ಸ್ಟಡೀಸ್ ಜೊತೆಲೆ ಮಾಡ್ತಾರೆ, ಜೊತೆಲೆ ಓಡಾಡ್ತಾರೆ, ಬಟ್ ಹಂಗಂತ ಅವರು ಆ ಲೈನ್ನ ಕ್ರಾಸ್ ಮಾಡಲ್ಲ. ಎಲ್ಲರೂ ನಾವು ಅನ್ಕೋತೀವಿ ತುಂಬಾ ಹಾಳಾಗ್ತಾ ಇದಾರೆ ಅಂತ, ಬಟ್ ಸೋಷಿಯಲ್ ಮೀಡಿಯಾ ಎಷ್ಟು ಹದಗೆಟ್ಟೋಗಿದೆ ಅದನ್ನ ನೋಡಿ ಯಂಗ್ಸ್ಟರ್ಸ್ ನಮಗಿಂತ ಸ್ವಲ್ಪ ಕೇರ್ಫುಲ್ ಆಗೇ ಇರ್ತಾರೆ. ಈಗ ಧೈರ್ಯವಾಗಿ ಒಂದು ಹೆಣ್ಮಗು, ಇಬ್ರು ಹೆಣ್ಮಕ್ಳು, ಇಬ್ರು ಹುಡುಗರು ಬೇಕಾದ್ರೆ ನೋಡಿದ್ರೆ ಟೂರ್ಗಳಿಗೆ ಹೊಟ್ಟೋಗ್ತಾರೆ, ಏನೋ ಸೋಲೋ ಟ್ರಿಪ್ಗಳಿಗೆ ಹೋಗ್ತಾರೆ ಹೆಣ್ಮಕ್ಳು. ಸೊ ಐ ಥಿಂಕ್ ಅದ್ರಲ್ಲಿ ಏನು ತಪ್ಪು ಸಂದೇಶ ಅಂತೂ ಖಂಡಿತ ಇಲ್ಲ. ಗೋವಿಂದಾಯ ನಮ್ಮ ಸಿನಿಮಾದಲ್ಲೂ ನೀವು ಮಾಡಿದ್ರಿ, ಮತ್ತು ಇವಾಗ ಟ್ಯಾಗ್ಲೈನ್ ಕೂಡ ಮತ್ತೆ ಪ್ಯಾರ್ಗೆ ಆಗ್ಬಿಟ್ಟಿದೆ. ಈಗ ಅದರಲ್ಲಿ ಪ್ಯಾರ್ಗೆ ಆಗ್ಬಿಟ್ಟೈತೆ ಅಂತ ಟ್ಯಾಗ್ಲೈನ್ ಇತ್ತು. ಸೊ ಅದು ಮುಂದುವರೆದ ಭಾಗವ, ಅದರಿಂದ ಏನೋ ಇನ್ಸ್ಪಿರೇಷನ್ ಆಗಿರೋದ ಟ್ಯಾಗ್ಲೈನ್ ಬರೋದಕ್ಕೆ? ಇಲ್ಲಿ ಕೂಡ ವೆಂಕಟೇಶಾಯ ನಮಃ, ಅಲ್ಲಿ ಗೋವಿಂದಾಯ ನಮಃ, ಏನು ಸಂಬಂಧ? ಇನ್ಸ್ಪಿರೇಷನ್ ಖಂಡಿತ ಇದೆ. ನಾನು ಹೇಳ್ದಂಗೆ ಎದ್ದೇಳು ಮಂಜುನಾಥ ಇರ್ಬೋದು, ಗೋವಿಂದಾಯ ನಮಃ ಇರ್ಬೋದು, ಇದೆಲ್ಲ ಡೆಫಿನೆಟ್ಲಿ ಇನ್ಸ್ಪಿರೇಷನ್. ಇನ್ಫ್ಯಾಕ್ಟ್ ಇದನ್ನ ಪವನ್ ವಾಡೆ ಅವ್ರ ಜೊತೆ, ಆಮೇಲೆ ಸುರೇಶ್ ಅವ್ರ ಜೊತೆ, ನಿರ್ಮಾಪಕರಿಗೂ ಅವ್ರಿಗೂ ಮಾತಾಡಿದ್ದೀನಿ. ಆ ಟೈಮಲ್ಲಿ ಐ ಥಿಂಕ್ ಆಲ್ಮೋಸ್ಟ್ ನನ್ಗೆ ಗೊತ್ತಿರೋಂಗೆ 8-9 ವರ್ಷದಿಂದನೇ ಈ ಥರದೊಂದು ಥಾಟ್ ಇದೆ. ಇದನ್ನ ನಾನು ಆನ್ಲೈನ್ ಮಾಡ್ಕೊಂಡಿದ್ದೀನಿ, ಏನಾದರೂ ಇದ್ರ ಬಗ್ಗೆ ಗಮನ ಹರಿಸೋಣ, ನೋಡ್ತೀರಾ, ಕೇಳ್ತೀರಾ ಅಂತ. ಬಟ್ ಅವರು ಅಷ್ಟು ಆ ಟೈಮಲ್ಲಿ ಬ್ಯುಸಿ ಇದ್ರು, ತುಂಬಾ ಬೇರೆ ಪ್ರಾಜೆಕ್ಟ್ಸಲ್ಲಿ ಬ್ಯುಸಿ ಇದ್ರು, ಹಂಗಾಗಿ ಅದು ಆಗಲಿಲ್ಲ ಅಂತ ಕಾಣುತ್ತೆ ಆ ಟೈಮಲ್ಲಿ. ಸೊ ಆಮೇಲೆ ಅದನ್ನ ಬರಿತಾ ನಾವು ಏನೋ ಒಂದು ಸ್ಕ್ರಿಪ್ಟ್ ಏನು ಅನ್ಕೊಳ್ತೀವಿ, ಒಂದು ಚಿಕ್ಕ ಥಾಟ್ ಆಗಿರುತ್ತೆ, ಅದು ಬೆಳೀತಾ ಒಂದು ಸ್ಕ್ರಿಪ್ಟ್ ಆಗಿ ಮೂಡೋದಕ್ಕೆ ಎಷ್ಟೋ ವರ್ಷಗಳಾಗ್ಬಿಡುತ್ತೆ ಎಷ್ಟೋ ಸತಿ. ಸೊ ಪರಿಪೂರ್ಣ ಒಂದು ಸ್ಕ್ರಿಪ್ಟ್ ಆಗೋದಕ್ಕೆ ಇಷ್ಟು ವರ್ಷ ಆಯ್ತು. ಹೌದು, ಅಂದ್ರೆ ಅದಕ್ಕೆ ರೆಫರೆನ್ಸ್, ಅದಕ್ಕೆ ಲಿಂಕ್ ಮಾಡ್ಕೋಬಹುದು ಬೇಕಾದ್ರೆ. ಬಟ್ ನಾನು ಹೇಳ್ದಂಗೆನೆ ಇದು ಎನಿ ಸಾಫ್ಟ್ವೇರ್ ಇಂಜಿನಿಯರ್ ಅಥವಾ ಎನಿ ಬಾಯ್ ಹೂ ಇಸ್ ಇನ್ ಲವ್ ಅಲ್ಲಿ ರಿಜೆಕ್ಟೆಡ್ ಆಗಿ ಸಾಯ್ಬೇಕು ಅಂತಿರೋ ಯಾವುದೇ ಹುಡುಗ ಎಲ್ಲಿಂದ ಅವನ ಲೈಫಲ್ಲಿ ಶುರು ಆಗುವಂತ ಒಂದು ಸನ್ನಿವೇಶ. ಸರ್, ನಾವು ಗುರು ಸರ್ ಜೊತೆ ಮಾತಾಡ್ತಾ ಇದ್ದೀವಿ, ಅದು ಬಹುಶಃ ದೇವ್ರದಿಂದ ಎಲ್ಲ ಕೂಡ್ ಬಂದ್ರೆ ಪ್ಯಾರ್ಗೆ ಆಗ್ಬಿಟ್ಟೈತೆ ಸಾಂಗ್ ನಮಗೆ ಸಿಗುತ್ತೆ. ಅದು ಈ ಹಂತದಲ್ಲಿ ಇನ್ನ ನಾವು ಡಿಸ್ಕಷನ್ ಹಂತದಲ್ಲಿ ಇರೋದ್ರಿಂದ ಅದನ್ನ ಮೆನ್ಷನ್ ಮಾಡಲಿಲ್ಲ. ಬಟ್ ಗುರು ಸರ್ ಹತ್ರ ಮಾತಾಡಿದ್ದೀನಿ. ಇನ್ನೊಂದು ಹಂತದ ಡಿಸ್ಕಷನ್ನು ಪ್ರೊಡ್ಯೂಸರ್ ಸರ್ ನಾನಿಬ್ರು ಹೋಗಿ ಮಾತಾಡಬೇಕು. ಆಡಿಯೋ ಕಂಪ್ನಿ A2 ಅವ್ರ ಹತ್ರ ಹಕ್ಕುಗಳಿದೆ. ಪ್ಯಾರ್ಗೆ ಆಗ್ಬಿಟ್ಟೈತೆ ಸಾಂಗ್ ಹಕ್ಕುಗಳು A2 ಮ್ಯೂಸಿಕಲ್ ಇದೆ, ಅವ್ರ ಜೊತೆ ಮಾತುಕತೆ ಆಗಿದೆ. ಹಂಗಾಗಿ ನಾವು ಆ ಟ್ಯಾಗ್ಲೈನ್ ಕೂಡ ಮತ್ತೆ ಪ್ಯಾರ್ಗೆ ಆಗ್ಬಿಟ್ಟೈತೆ ಅಂತ. ಯಾಕಂದ್ರೆ ಇವನ್ ಲೈಫಲ್ಲಿ ಇನ್ನೊಂದು ಲವ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ರಿಗೂ. ಎಲ್ಲೋ ನಾನು ನಮ್ಮ ಗೋವಿಂದಾಯ ನಮಃ ಚಿತ್ರ ಕೋಮಲ್ ನಾನಿಬ್ರು ಮಾಡಿದಾಗ ಆ ಥಾಟ್ ನನ್ನಲ್ಲಿ ಬಂದಿದ್ದು. ಸಾಫ್ಟ್ವೇರ್ ಇಂಜಿನಿಯರು ಈಗಿನ ಕಾಲದಲ್ಲಿ ತುಂಬಾ ನನ್ನ ಫ್ರೆಂಡ್ ಸರ್ಕಲ್ಸ್ ಅಲ್ಲಿ ಅಥವಾ ನಾವು ಯಾವುದೋ ಒಂದು ಬ್ಲಾಗ್ಸ್ ನ ಓದಿದಾಗ ತುಂಬಾ ಲೈವ್ ಇನ್ಸ್ಟೆನ್ಸಸ್ ನಾನು ಓದ್ತಾ ಇದ್ದೆ. ಅದರಲ್ಲಿ ಸಾಕಷ್ಟು ಜನ ಹುಡುಗರು ಒಂದು ಹುಡುಗಿ ಕೈ ಕೊಟ್ಟ ತಕ್ಷಣ ಜೀವನನೇ ಹಾಳು ಮಾಡ್ಕೊಂಡಿದ್ರು. ಇಲ್ಲ ಎಲ್ಲೋ ಸೂಸೈಡ್ ಮಾಡ್ಕೊಬಿಡೋದು, ಎಲ್ಲೋ ಹೋಗಿ ಕೆರೆಯಲ್ಲಿ ಬಿದ್ಬಿಡೋದು, ಟ್ರೈನ್ ಮುಂದೆ ಬಿದ್ಬಿಡೋದು, ಏನೋ ಒಟ್ನಲ್ಲಿ ಸೂಸೈಡ್ ಮಾಡ್ಕೊಬಿಡೋದು, ಇಲ್ಲ ಲೈಫ್ನೇ ಹಾಳು ಮಾಡ್ಕೊಳ್ಳೋದು, ಕುಡಿತಾ ಪೇರೆಂಟ್ಸ್ ತಂದೆ ತಾಯಿ ಬಗ್ಗೆ ಯೋಚನೆ ಮಾಡದೆ ಅವ್ರ ಲೈಫನ್ನೇ ಹಾಳು ಮಾಡ್ಕೊಳ್ಳೋರು. ಸೊ ಹಂಗಾಗಿ ಅದನ್ನ ಆ ಸೂಕ್ಷ್ಮತೆಯನ್ನ, ಅದನ್ನ ಒಂದು ತಮಾಷೆ, ಒಂದು ಕಾಮಿಡಿ
ಅದಕ್ಕೆ ಬೆರೆಸಿ ಆಡಿಯನ್ಸ್ ಮುಂದೆ ತರಬೇಕು ಅಂತ ಹೇಳಿ. ಲೈಫು ಯಾವತ್ತೂ ಅಲ್ಲಿಗೆ ಮುಗಿಯಲ್ಲ. ಒಂದು ಹುಡುಗಿ ಕೈ ಕೊಟ್ಟ ತಕ್ಷಣನೇ ಅಲ್ಲಿಗೆ ಮುಗಿಯೋದಲ್ಲ, ಅಲ್ಲಿಂದನೇ ಶುರು ಮಾಡಿಕೊಂಡು ನಿಮ್ಮ ಲೈಫ್ನ ಚಾಲೆಂಜ್ ಆಗಿ ತಗೊಂಡ್ರೆ ಖಂಡಿತ ಫ್ಯೂಚರಲ್ಲಿ ನಿಮಗೆ ಬೇರೆ ಏನೋ ಒಂದು ಒಳ್ಳೆ ಲೈಫ್ ಪಾರ್ಟ್ನರ್ನೇ ಬಹುಶಃ ದೇವ್ರು ಕೊಡ್ಬೋದೇನೋ. ಆ ಉತ್ಸಾಹನ ಕಳ್ಕೋಬಾರ್ದು ಲೈಫಲ್ಲಿ ಅಂತ ಹೇಳಿ ಆ ಫೇಸ್ನ ದಾಟ್ಕೊಂಡು ಹೋಗ್ಬೇಕು ಅಂತ ಯಂಗ್ಸ್ಟರ್ಸ್ಗೆ ಒಂದು ಮೆಸೇಜು. ಅದನ್ನ ಈ ರೀತಿ ಹೇಳೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಸೊ ಹಾಗಾಗಿ ವೆಂಕಟೇಶ ಸಾಫ್ಟ್ವೇರ್ ಇಂಜಿನಿಯರು, ಒಂದು ಹುಡುಗಿ ಕೈ ಕೊಟ್ಟ ಮೇಲೆ ಅವ್ನ ಲೈಫಲ್ಲಿ ಏನಾಗುತ್ತೆ, ಒಂದು ಹುಡುಗಿ ಸಿಗ್ತಾಳ, ಮತ್ತೆ ಒಳ್ಳೆ ಹುಡುಗಿ ಸಿಕ್ಕಿದ್ರೆ ಏನಾಗುತ್ತೆ, ಅಥವಾ ಸಿಕ್ಕಿದ್ದನ್ನ ಅವ್ನು ಕಾಪಾಡ್ಕೋತಾನ, ಅವ್ನ ಲವ್ ಲೈಫ್ ಏನಾಗುತ್ತೆ ಅನ್ನೋದು ಆಕ್ಚುಲಿ ಲವ್ ಸ್ಟೋರಿ. ಸೊ ಇದು ರೊಮ್ಯಾಂಟಿಕ್ ಕಾಮಿಡಿ. ಇದನ್ನ ಆಲ್ಮೋಸ್ಟ್ ಒಂದು 40-45 ಡೇಸ್ ಅನ್ಕೊಂಡು ಶೂಟಿಂಗ್ ಮಾಡ್ತಾ ಇದೀವಿ. ಸೊ ಇಂಥ ಒಂದು ಪಾತ್ರ ಅಂದ್ರೆ ನಾನು ಅಂದ್ರೆ ಒಂದು ಕಾಲೇಜ್ ಹುಡುಗರ ಜೊತೆಗೇನೆ ನಾವು ಏನು ಆಗಿನ ಕಾಲದಲ್ಲಿ ಚರ್ಚೆ ಮಾಡ್ತಾ ಇದ್ವಿ, ಈಗ ಪ್ರೆಸೆಂಟ್ ಡೇ ಅಲ್ಲಿ ಇರುವಂತ ಮನಸ್ಥಿತಿಗಳು ಹೇಗಿದೆ ಹುಡುಗರದು, ಎಲ್ಲ ಮೊಬೈಲ್ಗಳು. ಅವಾಗೆಲ್ಲ ನಾವು ಒಂದು ಹುಡುಗಿನ ಮಾತಾಡ್ಸ್ಬೇಕಾದ್ರೂ ಹೆದರ್ಕೊಳ್ತಾ ಇದ್ವಿ. ಬಟ್ ಈಗ ಮೊಬೈಲ್ಗಳು ಬಂದ್ಬಿಟ್ಟಿದೆ, ಏನೋ ವಾಟ್ಸ್ಆಪ್ ಚಾಟ್ಸ್ಗಳು. ಈ ಪ್ರೆಸೆಂಟ್ ಡೇ ಸಿಚುವೇಶನ್ಗೆ ತುಂಬಾ ಆಪ್ಟ್ ಆಗಿ ಒಂದು ಸಬ್ಜೆಕ್ಟ್ ಮಾಡಬೇಕು ಅಂತ ಹೇಳಿ ಇದನ್ನ ಪ್ರೆಸೆಂಟ್ ಡೇಗೆ ಏನೋ ಆಪ್ಟ್ ಆಗೋ ತರ ಮಾಡಿಕೊಂಡು ನಾನು ಇದನ್ನ ಸ್ಕ್ರಿಪ್ಟ್ ನ ಮಾಡಿದ್ದು. ಹಾಗಾಗಿ ಪುಟ್ಟಣ್ಣ ಗಣಗಾಲ್ ಅಂತ ಹಿರಿಯ ನಿರ್ದೇಶಕರ ಜೊತೆ ಕೆಲಸ ಮಾಡಿದಂತ ಅಶೋಕ್ ಸರ್, ಉಮೇಶ್ ಅಣ್ಣ ಅವ್ರ ಜೊತೆಗೆ ಅವರಿಗೆ ನಾನು ಆಕ್ಷನ್ ಕಟ್ ಹೇಳೋದು ನನ್ನ ಅದೃಷ್ಟ, ನನ್ನ ಸೌಭಾಗ್ಯ. ಜೊತೆಗೆ ಇಂಥ ಒಳ್ಳೆ ಕಲಾವಿದರು ನಾಣಿ ಸರ್ ಆಗಲಿ, ಎಲ್ಲ ಹೊಸ ಪೀಳಿಗೆ ಹೊಸ ಹೀರೋಯಿನ್ಸ್ ಇವ್ರ ಜೊತೆ ಎಲ್ಲ ಕೆಲಸ ಮಾಡೋದು ನನ್ನ ಅದೃಷ್ಟ. ಇವರಿಂದ ನಾನು ಕೂಡ ಕಲ್ತಿದ್ದೀನಿ. ಸೊ ಇವತ್ತು ನೀವೆಲ್ಲರೂ ಬಂದು ನಮ್ಮ ಜೊತೆ ಸೇರಿದ್ದಕ್ಕೆ ಥ್ಯಾಂಕ್ ಯು. ಏನೇ ಪ್ರಶ್ನೆಗಳಿದ್ರು ದಯವಿಟ್ಟು ಕೇಳಿ. ಥ್ಯಾಂಕ್ ಯು. ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ಈ ಸಿನಿಮಾಗೆ ಹಾರೈಸಿ ಬಂದಿರೋಂಥ ಎಲ್ಲ ಕಲಾಭಿಮಾನಿಗಳಿಗೆ, ಟೆಕ್ನಿಷಿಯನ್ಸ್ಗೆ ಎಲ್ಲರಿಗೂ ನನ್ನ ನಮಸ್ಕಾರ ಮತ್ತು ರಾಜ್ಯೋತ್ಸವದ ಶುಭಾಶಯಗಳು. ರಾಜ್ಯೋತ್ಸವನ ಹೊಸ ವರ್ಷ ಸರ್. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ನಗ್ಬಿಟ್ರಪ್ಪ. ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೆ, ಕಲಾವಿದರುಗಳಿಗೆ, ವಿಶೇಷವಾಗಿ ನಮ್ಮ ನಿರ್ಮಾಪಕರು ಜನಾರ್ದನ್ ಸರ್ ಬರೀ ಫೋನಲ್ಲಿ ಮಾತಾಡಿದ್ದೆ, ಇವತ್ತೇ ಮುಖ ನೋಡಿದ್ದು, ತುಂಬ ಖುಷಿ ಆಯ್ತು ಸರ್. ಉಮೇಶ್ ಅಣ್ಣನ ಸರ್ವಿಸ್ಗೆ ಅವರ ಕಿರುಬೆರಳು ಇಲ್ಲ ನಾವು ಅವ್ರ ಸರ್ವಿಸ್ ಲೆಕ್ಕದಲ್ಲಿ. ಯಾಕೆಂದ್ರೆ ಅವರು ಎಂತೆಂಥವ್ರ ಜೊತೆಲಿ ಪಾತ್ರ ಮಾಡಿದ, ಅಣ್ಣವ್ರ ಜೊತೆಲಿ ನಾವು ಪಾತ್ರ ಮಾಡೋಕ್ಕಾಗಿಲ್ಲ. ಒಂದು 2 ಪ್ರೋಗ್ರಾಮ್ ತಬಲ ನುಡಿಸಿದ್ದೆ ಅತ್ರಿ ಅವ್ರ ಜೊತೆಲಿ ಇದ್ದಾಗ. ಯಾವುದೋ ಪ್ರೋಗ್ರಾಮ್ಗೆ ಒಂದು 2 ಪ್ರೋಗ್ರಾಮ್ ತಬಲ ನುಡಿಸಿದ್ದೆ, 2 ಹಾಡಿಗೆ ಅಷ್ಟೇ. ಇನ್ನು ಅಶೋಕಣ್ಣನ ಜೊತೆಲಿ ಮಾತ್ರ ಮಾಡಿದ್ದೀನಿ ನಾನು. ಅವರೆಲ್ಲ ಸೀನಿಯರ್ಸ್, ಅವರೆಲ್ಲ ಕಷ್ಟಪಟ್ಟು ಈ ರಥನ ಇಲ್ಲಿವರೆಗೆ ಎಳ್ಕೊಂಡ್ಬಂದಿದ್ದಕ್ಕೆ ನಾವೀಗ ಹಗ್ಗ ಹಿಡ್ಕೊಂಡಿದ್ದೀವಿ. ಅವಾಗಿನ ಸ್ಪೀಡ್ ತುಂಬ ಚೆನ್ನಾಗಿತ್ತು. ಈಗೇನೋ ಗೊತ್ತಿಲ್ಲ. ಎಲ್ಲರೂ ಕೇಳ್ತಾರೆ ಯಾಕೆ ಸರ್ ಸಿನಿಮಾಗಳು ಓಡ್ತಾ ಇಲ್ಲ ಅಂತ ನಮ್ಮನ್ನು. ನಾನೇನು ಟಿಕೆಟ್ ನನಗೆ ಗೊತ್ತಿಲ್ಲಪ್ಪ ಅಂತೀನಿ. ಅದನ್ನೇ ಪ್ರಶ್ನೆ ಕೇಳ್ತಾರೆ ಯಾರು ಸಿಕ್ಕಿದ್ರು, ಯಾಕೆ ಈಗ ಆ ಥರ ಆಗಿದೆ ಅಂತ. ಬಿಡಿ ಅದೊಂದು ಕಡೆ. ಈಗ ನಮ್ಮ ಹರೀಶ್ ರಾಜ್ ಅವರು ಫಸ್ಟು ಕತೆ ಹೇಳಿದ್ದು ನನಗೇನೆ. ಆ್ಯಕ್ಚುಲಿ ಈ ಥರ ಒಂದು ಥ್ರೆಡ್ ಮಾಡ್ಕೊಂಡಿದ್ದೀನಿ ಬರಬೇಕು ಅಂತ. ಮನೆಗೆ ಒಂದು 2-3 ಅವರ್ ಕೂತ್ಕೊಂಡ್ವಿ. ಚೆನ್ನಾಗಿ ಮಾಡಿದ್ದಾರೆ ಕತೆ, ತುಂಬ ಚೆನ್ನಾಗಿದೆ. ವೆಂಕಟೇಶಾಯ ನಮಃ. ವೆಂಕಟೇಶನಿಗಿಬ್ಬರೇ, ಇವ್ರಿಗಿಬ್ಬರು ಸಾಕಾಗಲ್ಲ ಈ ಸಿನಿಮಾದಲ್ಲಿ ಅಲ್ಲ. ಎಷ್ಟು ಅವ್ರೆಷ್ಟು ಒಳ್ಳೆಯರು ಅಂತ ನೀವು ಆಗಲಿ ಅಂತ ಅಲ್ವಾ. ವೆಂಕಟೇಶ ಕೃಷ್ಣ 2 ಒಂದೇ ಅಲ್ವಾ, ಅದಕ್ಕೆ ಈ ಥರ ಮಾಡಿಸ್ತಾರೆ. ದೃಶ್ಯಗಳನ್ನು ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಅವರಿಗೆ ಹಾಸ್ಯ ಪ್ರಜ್ಞೆ ಜಾಸ್ತಿ. ಅವ್ರು ಹೇಳಿದಾಗೆ ಸೀನ್ಗಳನ್ನ ಸ್ಪಾಟಲ್ಲಿ ತುಂಬ ಇಂಪ್ರೂವ್ ಮಾಡ್ತಾ ಇದ್ವಿ. ಸಖತ್ತಾಗಿತ್ತು. ನಮ್ಮ ರಾಜಶೇಖರ್ 1ನೇ ಕ್ಲಾಸ್ಗೆ ಹೋದ್ರ? ಹೌದಾ? ರಾಜಶೇಖರ್ ಅವರು ಒಳ್ಳೆ ರೈಟ್ರು. ಸೊ ನಮ್ಮ ಕಾಂಬಿನೇಷನ್ ಹಾಕ್ಬಿಟ್ಟಿದ್ದಾರೆ. ನಮ್ಮ ಟೀಮ್ ಹೆಂಗೆ ಅಂದರೆ ಬರೀ ಇಡ್ಲಿ ವಡೆ ತಿಂದು ಜೊತೆಲಿ ಕೂತ್ಕೊಂಡಂಥ ಸ್ಟ್ಯಾಂಡ್ ಡೈರೆಕ್ಟರ್ಗಳು. ಯಾವುದೊಂದು ಒಳ್ಳೆ ಟೈಟ್ಲ್ ಹೇಳ್ರು, ಜನ ಆಸೆ ಟೈಟ್ಲ್ ನೋಡ್ತಿದ್ದಂಗೆ ಒಳಗೆ ಬರ್ಬೇಕಣ, ಆ ಥರ ಟೈಟ್ಲ್ ಹೇಳ್ರು ಅಂದರೆ ಸರ್ ನಾನು ಹೇಳ್ತೀನಿ ಅಂತ. ಏನಪ್ಪ ಒಳಗೆ ಬನ್ನಿ, ಮುಗ್ಯ ಮಕ್ಕೆ ಒಳಗೆ ಬನ್ನಿ ಅಂತ ಬೋರ್ಡ್ ಹಾಕ್ತಾರೆ. ಸಿನಿಮಾ ಹೆಸರು ಇಡ್ತಾರೆ. ಲೈಕ್ ಸೌಂಡಿಂಗ್ ಇರಬೇಕು, ಕೇಳಿದ್ರೆ ಒಳ್ಳೆ ಸೌಂಡಿಂಗ್. ನೋಡು, ಹಸಿರು ತೋರಣ, ಸಾಕ್ಷಾತ್ಕಾರ, ಭೂತ ಹೆಣ್ಣು ಮಗ, ಅಯ್ಯೋ ಈ ಥರ ಸೌಂಡಿಂಗ್ ಆಗಿರ್ಬೇಕು. ಇನ್ನೊಬ್ಬ ನಾನು ಸರ್ ನಾನು ಇಲ್ಲಿ ಹೇಳೋ ಡಮ್ ಯಾಕೋ ಸೌಂಡ್ ಆಗಿರ್ಬೇಕು ಅಂತ. ನಿಮ್ಮನ್ನೆಲ್ಲ ಕಟ್ಕೊಂಡು ಯಾವಾಗ ನಾನು ರಾಜ್ಯ ಪ್ರಶಸ್ತಿ ತಗೊಳ್ಳೋದಲ್ಲಿ ಅಂಥ ಟೀಮ್ ಕಟ್ಕೊಂಡು ಕೆಲಸ ಮಾಡೋಂಥ ಡೈರೆಕ್ಟರ್ ನಾನು.
ಜೊತೆಗೆ ಒಂದು ಕಣ್ಣಿಲ್ಲ ಮಾಡ್ಬಿಟ್ಟವ್ರು. ಯಾಕೆ ಸರ್ ಅಂತ ಕೇಳಿದೆ. ಕ್ಯಾಮ್ರಾಮನ್ ಒಂದೇ ಕಣ್ಣಲ್ಲಿ ನೋಡೋದು, ನಿಮಗೂ ಒಂದೇ ಕಣ್ಣಿರ್ಲಿ ಅಂತ ಅವ್ರ ಉದ್ದೇಶ ಇರ್ಬೋದೇನೋ. ಅದಕ್ಕೊಂದು ಕಥೆ ಇದೆ. ಒಕ್ಕಣ್ಣಪ್ಪ ಅಂತ ನಾವು ಮಾಡಿದೀವಿ ಪಾತ್ರ. ಚಿತ್ರದಲ್ಲಿ ಇವರು ನಿರ್ದೇಶಕ, ಇವ್ರಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ರಾಜಶೇಖರ್ ಅವರು, ಅವ್ರ ಡೈರೆಕ್ಟರ್, ನಮ್ಮ ರಿಯಲ್ ಲೈಫಲ್ಲಿ ಡೈರೆಕ್ಟರ್, ಆನ್ ಸ್ಕ್ರೀನ್ ಇವ್ರಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಮಾಡಿದೀವಿ. ಸೊ ಒಂದು ಕಣ್ಣು ಇರಲ್ಲ ಸರ್ ನಿಮಗೆ, ಅದಕ್ಕೊಂದು ಕತೆ ಮಾಡೋಣ ಅಂತೇಳಿ ಆಮೇಲೆ ನಾವು ಜೊತೆಲಿ ಕೂತ್ಕೊಂಡೆ ಅದಕ್ಕೊಂದು ಕತೆ. ಯಾಕಂದ್ರೆ ಅದೊಂದು ಯಾವುದೋ ಒಂದು ಸನ್ನಿವೇಶದಲ್ಲಿ ಅವ್ರಿಗೆ ಒಂದು ಕಣ್ಣು ಇರಲ್ಲ ಅಂತ. ಸೊ ಒಂದು ಈ ಇನ್ಸ್ಪಿರೇಷನ್ ಡೆಫಿನೆಟ್ ಆಗಿ ಎದ್ದೇಳು ಮಂಜುನಾಥ ಆ ಚಿತ್ರ ನೋಡಿದಾಗ ಇವ್ರ ಪಾತ್ರನ ನಾನು ಎಷ್ಟು ಎಂಜಾಯ್ ಮಾಡಿದ್ದೀನಿ ಅಂದ್ರೆ, ಪ್ರತಿ ಸತಿ ಬಂದಾಗ್ಲೂ ಆ ಮೇಮ್ಸ್ ತರ ಮಾಡಿ ಸಣ್ಣ ಸಣ್ಣ ತುಣುಕುಳುಗಳಿಂದ ಹಿಡಿದು ಆ ಇಡೀ ಚಿತ್ರನ ಎಷ್ಟು ಸತಿ ಬೇಕಾದ್ರೂ ನೋಡ್ಬೋದು. ಅಂಡ್ ಅವ್ರ ಪರ್ಫಾರ್ಮೆನ್ಸ್ ಅಂತೂ, ನಾಣಿ ಸರ್ ಪರ್ಫಾರ್ಮೆನ್ಸ್ಗೆ ನಿಜವಾಗ್ಲೂ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಅದ್ರ ಇನ್ಸ್ಪಿರೇಷನ್ ಅಲ್ಲಿ ಒಕ್ಕಣ್ಣಪ್ಪನ ನಾನು ಬರ್ದಿದ್ದು. ಸೊ ಹಂಗಾಗಿ ಆ ಒಕ್ಕಣ್ಣಪ್ಪನ್ಗೆ ನಾನೇನೋ ಒಂದು ಜಸ್ಟಿಫಿಕೇಶನ್ ಕೊಟ್ಟಿದ್ದೆ, ಅದಕ್ಕೆ ಮೀರಿ ಆನ್ ಸ್ಪಾಟ್ ನಮ್ಗೆ ಬೇರೆ ಸಿಕ್ತು. ಬಟ್ ಅದು ತುಂಬಾ ಚೆನ್ನಾಗಾಯ್ತು. ಪರ್ಸನಲಿ ನಾನೊಬ್ಬ ನಿರ್ದೇಶಕನಾಗಿ ನಾನು ಅಲ್ಲಿ ಆವತ್ತಿನ ಸಿಚುವೇಶನ್, ಆವತ್ತಿನ ಆರ್ಟಿಸ್ಟ್ ಜೊತೆ ನಮ್ಮ ಮೂಡು ಎಲ್ಲ ಸೇರಿ ಏನೋ ಒಂದು ಕ್ರಿಯೇಟ್ ಆಗಬೇಕು, ಅದನ್ನ ನಾವು ಕ್ಯಾಪ್ಚರ್ ಮಾಡಬೇಕು ಅಂತ ನಾವು ಏನೋ ಒಂದು ಬರ್ಕೊಂಡು ಹೋಗಿರ್ತೀವಿ ಯಾವುದೋ ಮೂಡಲ್ಲಿ, ಅದೇ ಆಸ್ ಇಟ್ ಈಸ್ ಬರೋದಕ್ಕೂ ಅವತ್ತಿನ ಸನ್ನಿವೇಶದಲ್ಲಿ ನಮ್ಗೆ ಏನಾದ್ರು ಇಂಪ್ರೂವೈಸೇಷನ್ ಚೆನ್ನಾಗಿ ಬಂದ್ರೆ ರಿಯಲ್ ಎಕ್ಸ್ಪೀರಿಯನ್ಸ್ ಕ್ಯಾಪ್ಚರ್ ಆಗುತ್ತೆ. ಅದಕ್ಕೆ ತುಂಬಾ ಸಾಥ್ ಕೊಡ್ತು ಇವರ ಒಂದು ಎಕ್ಸ್ಪೀರಿಯನ್ಸ್, ಇವರ ಒಂದು ಕಾಮಿಡಿ ಟೈಮಿಂಗು. ಸೊ ಹಂಗಾಗಿ ಒಕ್ಕಣ್ಣಪ್ಪ ಇವರು ಒಂದು ಕಣ್ಣಿರುವಂತ ನಿರ್ದೇಶಕ. ಕರೆದ್ರ ಏನೋ ಆದಾಯ ಅಂತ ಕೇಳಿಸ್ತು. ನಮಸ್ಕಾರ. ಹೀಗಾಗಿ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನ ಅರ್ಧ ಭಾಗ ಶೂಟಿಂಗಲ್ಲಿದೆ. ಅಲ್ಲಿ ಹೆಂಗೆ ಬಳಸ್ತಾರೋ ನನಗೆ ಗೊತ್ತಿಲ್ಲ. ಫಸ್ಟ್ ನಾನು ಈ ಚಿಕ್ಕ ಪಾತ್ರ ನಾನು ಬರಲ್ಲ ಅಂದೆ. ತುಂಬ ಚಿಕ್ಕ ಪಾತ್ರ 2 ದಿನ ಅಂತಾರೆ ನಾನು ಬರೋದಿಲ್ಲ, ರಿಜಿಸ್ಟರ್ ಆಗಲ್ಲ ಸುಮ್ಮನೆ. ಆಮೇಲೆ ಇಲ್ಲ ಅಂತ ಹೇಳಿ ಅಂತ ಇಂಪ್ರೂವ್ ಮಾಡಿ ಒಂದು 4-5 ದಿನಕ್ಕೆ ತಗೊಂಬಂದರು. ಒಳ್ಳೊಳ್ಳೆ ಸೀನ್ಗಳು ಹಾಕಿದ್ದೀವಿ. ರಾಜಶೇಖರ್ ನಮಗೆ ತುಂಬ ಹೆಲ್ಪ್ ಮಾಡಿದ್ರು ಆ ವಿಷಯದಲ್ಲಿ. ತುಂಬ ಒಳ್ಳೆ ಟೀಮು. ಅವ್ರು ಹೇಳಿದಾಗ ಪೇಪರಲ್ಲಿ ಇದ್ದಿದ್ದಕ್ಕಿಂತ ಅಲ್ಲಿ ಸ್ಪಾಟಲ್ಲಿ ಇಂಪ್ರೂವ್ ಆಗಿದ್ದೆ ತುಂಬ ಚೆನ್ನಾಗಿ ಬಂತು. ಆ್ಯಕ್ಚುಲಿ ಸಖತ್ತಾಗಿತ್ತು. ಆ ಥರ ಇದೆ. ಇಂಥ ಡೈರೆಕ್ಟರ್ ನಾನು. ಇವನು ಕಣ್ಣ್ಯಾಗ ಒಂದು ಕಣ್ಣಿದೆ, ಉದ್ದೇಶ ಏನು, ಯಾರು ಕಿತ್ತಾಕೋದು ಇವನು ಕಣ್ಣ ಅಂತೇಳಿ ಸಿನಿಮಾ ನೋಡ್ಬೇಕು ನೀವು. ಸಿನಿಮಾ ನೋಡಿದ್ರೆ ಅರ್ಥ ಆಗುತ್ತೆ. ನಮ್ಮ ಸ್ಟಿಲ್ ಫೋಟೋಗ್ರಾಫರು ಮಾರುತಿ ಕೂಡ ಒಂದು ಕ್ಯಾರೆಕ್ಟರ್ ಮಾಡಿಬಿಟ್ರು ಅವತ್ತೊಂದು ನಮ್ಮ ಜೊತೆಯಲ್ಲಿ. ಚೆನ್ನಾಗಿ ಮಾಡಿದ್ರಿ ನೀವು, ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ರಿ. ಸಹವಾಸ ಎಲ್ಲ ಜೊತೆಲಿ ಇರ್ತೀವಲ್ಲ, ಸೊ ಹಾಗಾಗಿ ಚೆನ್ನಾಗಿ ಮಾಡಿದ್ರು. ಇವನ್ ಬೇಜಾರೇನು ಅಂದರೆ ಇಲ್ಲಿ ವೇದಿಕೆ ಮೇಲೆ ಕೂತಿರೋ ಎಲ್ಲ ಆರ್ಟಿಸ್ಟ್ಗಳು ಒಬ್ರಿಗೊಬ್ರು ಕಾಂಬಿನೇಷನ್ ಇಲ್ಲ. ನಮ್ಮ ಕಾಂಬಿನೇಷನ್ ಅಣ್ಣ ಸಿಕ್ಕಿಲ್ಲ, ಉಮೇಶ್ ಸರು ಸಿಕ್ಕಿಲ್ಲ, ಮೇಡಮ್ಮು ಇಲ್ಲ, ಆ ಸರ್ ಒಬ್ಬರು ನಮ್ಮ ಚಂದು ಇಬ್ಬರು ಮಾತ್ರ ಬಿಸಿ ಕ್ಯಾರೆಕ್ಟರ್. ಇನ್ಯಾರು ನಮ್ಮ ಕಾಂಬಿನೇಷನ್ ಇಲ್ಲ, ನಾವಿಬ್ಬರೇ. ಯಾಕೆ ಈ ಥರ ಮಾಡಿದ್ರೆ ಯಾಕೆ ಈ ಥರ ಮಾಡಿದ್ರೆ ಸೀನಿಯರ್ ಆರ್ಟಿಸ್ಟ್ ಜೊತೆ ನಿಂತ್ಕೊಂಡ್ರೆ ಸಾಕು ಸಂತೋಷ ರೀ. ಅವ್ರ ಅನುಭವಕ್ಕೆ ನಾವು ಅವ್ರ ಜೊತೆ ನಿಂತ್ಕೊಂಡ್ರೆ ಸೀನಲ್ಲಿ ಸಂತೋಷ ಆಗುತ್ತೆ ನಮಗೆ. ಕೂತಿದೆ ಅದೇ ಯಾಕೆ ಇನ್ನೂ ಮಾತಾಡಿಲ್ಲ ಅನ್ಕೊಂಡೆ. ಹೀಗಾಗಿ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಸಂಭಾಷಣೆ ಕೂಡ ತುಂಬ ಚೆನ್ನಾಗಿದೆ. ಸೊ ನಿಮ್ಮನ್ನು ಕೇಳ್ಕೊಳ್ಳೋದು ನಾವು ಪ್ರತಿ ಸಾರಿ ಕೇಳ್ದಂಗೆ ಕೇಳ್ತೀವಿ. ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ಈ ಸಿನಿಮಾದ ಮೇಲೆ ಇರಲಿ. ನಮ್ಮೆಲ್ಲರಿಗೂ ವೆಂಕಟೇಶನ ಸಹ ಇದು ಆಶೀರ್ವಾದ ನಮಗಿರಲಿ. ನಾಳೆ ಒಳ್ಳೆ ದಿನ, ಆದರೆ ಹಿಂದಿನ ದಿನ ನೀವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀರಿ. ನಾಳೆ ನಮ್ಮದು ಇನ್ನೊಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ, ಸಂಜೆ ವಿಟ್ಸ್ಗಿಂತ 2 ಅಂತ. ಅದನ್ನೇ ಪ್ರೆಸ್ ಮೀಟ್ ಆಯಿತು. ಹರೀಶ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಬರೀ ನಟ ಅಲ್ಲ, ಅವರು ನಿರ್ದೇಶಕ ಅಂತ ಸರ್ ಹೇಳಿದ್ರಲ್ಲ, 2 ಕೆಲಸ ಹೆಂಗೆ ಮಾಡ್ತಾರೆ ಅಂತೇಳಿ. ಅವ್ರ ಟೆನ್ಷನ್ ನೋಡ್ತಾ ಇದ್ದೆ ನಾನಲ್ಲಿ. ಆದರೂ ನಾನು ಅಲ್ಲಿ ಹೋದಾಗ ಆರಾಮಾಗಿರೋರು, ಇಲ್ಲಿ ಬರ್ತೀನಿ ಟೆನ್ಷನ್ ಆಗ್ಬಿಡೋದು ಡೈರೆಕ್ಟರ್ ಇದಕ್ಕೆ. ಏಕೆಂದರೆ ಸಿನಿಮಾ ಚೆನ್ನಾಗಿ ಬರಲಿ, ನಾನೇ 2 ಕೆಲಸನೂ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಭಯ. ತುಂಬ ಜವಾಬ್ದಾರಿ ಕೆಲಸ. ಅಶೋಕಣ್ಣ ಹೇಳಿದ್ರು, ನಾನು ಇಷ್ಟು ವರ್ಷ ಫೀಲ್ಡಲ್ಲಿದ್ದೆ, ಇನ್ನೂ ಡೈರೆಕ್ಷನ್ ಮಾಡಲಿಲ್ಲ ನಾನು ಅಂತೇಳಿ. ತುಂಬ ಜವಾಬ್ದಾರಿ ಕೆಲಸ ಅದು. ನನ್ನ ಸುಮಾರು ಜನ ಕೇಳಿತ್ತು, ಒಂದು 4 ಅಡ್ವಾನ್ಸ್ ಕೂಡ ಬಂದಿತ್ತು ನನಗೆ. ನೀವೇ ನಿರ್ದೇಶನ ಮಾಡಿ, ಕಥೆಯನ್ನು ನಿಮ್ಮದೇ, ನೀವೇ ಪಾತ್ರ ಮಾಡಿ ಅಂತೇಳಿ. ಅಷ್ಟು ಸುಲಭ ಅಲ್ಲ ನಿರ್ದೇಶನ. ನಾನು ಹೇಳಿದೆ, ಸತ್ಯ ಹೆಣಕ್ಕಾದ್ರೂ 4 ಜನ ಹೆಗಲು ಕೊಡ್ತಾರೆ, ಡೈರೆಕ್ಟರ್ ಒಬ್ಬನೇ ಬರಬೇಕು ಸಿನಿಮಾನ. ತುಂಬ ಕಷ್ಟ. ಹಿಂದೆನೂ ಕಾಣಲ್ಲ, ಮುಂದೆನೂ ಕಾಣಲ್ಲ ನಾವು. ಅಲ್ಲಿ 4 ಜನ ಇರ್ತಾರೆ, ಇಲ್ಲಿ ಇವನೊಬ್ಬನೇ ಬರಬೇಕು. ತುಂಬ ಕಷ್ಟದ ಕೆಲಸ. ಅಂಥದ್ರಲ್ಲಿ ಎಲ್ಲರನ್ನೂ ಒಂದು ದೋಣಿಲಿ ಕರ್ಕೊಂಡೋಗಿ ಒಳ್ಳೆ ಚಿತ್ರ ಮಾಡಿ, ಹಾಸ್ಯ ಚಿತ್ರ. ಇತ್ತೀಚೆಗೆ ಇಂಥ ಸಿನಿಮಾ ಬಂದಿಲ್ಲ ಅಂತ ನನಗೂ ಅನಿಸ್ತದೆ. ನೀವೆಲ್ಲರೂ ಖುಷಿ ಪಡ್ತೀರಿ ಖಂಡಿತ. ಇಡೀ ಕರ್ನಾಟಕದ ಜನತೆ ನಮಗೆ ಆಶೀರ್ವಾದ ಮಾಡಬೇಕು ಸಿನಿಮಾ ನೋಡಿ ಅಂತ ಹೇಳಿ ನಿಮ್ಮೆಲ್ಲರ ಆಶೀರ್ವಾದ ಮತ್ತೊಮ್ಮೆ ಬೇಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಗೆ ನನ್ನ ನಾಯಕ ವೆಂಕಟೇಶನ ಪಾತ್ರದ ಬಗ್ಗೆ ಹೇಳಬೇಕು ಅಂತಂದ್ರೆ, ವೆಂಕಟೇಶ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು. ಎಲ್ರಿಗೂ ನಮಸ್ಕಾರ. ಸುಮಾರು 20-25 ವರ್ಷಗಳ ಹಿಂದೆ ನಾನು ಹರೀಶು ಒಂದು ಸೀರಿಯಲ್ ಮಾಡಿದ್ದು, ದಂಡ ಪಿಳ್ಳೆಗಳು ಅಂತ. ಆವಾಗಿಂದ ನನಗೆ
ಸತೀಶ್ ಬಗ್ಗೆ ಒಂದು ರೀತಿ ಅಭಿಮಾನ. ಒಳ್ಳೆ ಹುಡುಗ. ಆ, ಹರೀಶು ನನಗೆ ಫೋನ್ ಮಾಡಿ ಈ ಚಿತ್ರದಲ್ಲಿ ಪಾತ್ರ ಮಾಡಬೇಕು ಅಂದಾಗ, ನಾನು ನಿನ್ನ ಚಿತ್ರದಲ್ಲಿ ಪಾತ್ರ ಮಾಡೋದ್ರಿಂದ ನಿನ್ಗೆ ಒಳ್ಳೇದಾಗೋದಾದ್ರೆ ಮಾಡ್ತೀನಪ್ಪ ಖಂಡಿತ ಅಂತ ಹೇಳಿದಾಗ ನನಗೆ ಪಾತ್ರದ ಬಗ್ಗೆ ವಿವರ ಹೇಳಿದ್ರು. ಆದರೆ ಈ ಹುಡುಗ ಡೈರೆಕ್ಷನ್ನು ಆ್ಯಕ್ಟಿಂಗು ಎರಡೂ ಒಟ್ಟಿಗೆ ಹೇಗಪ್ಪ ಜವಾಬ್ದಾರಿ ತಗೊಂಡಿದ್ದಾನೆ ಅಂತ ಯೋಚನೆ ಮಾಡಿದಾಗ, ನಾವು ಇಷ್ಟು ವರ್ಷ ಇಂಡಸ್ಟ್ರಿ ಇದ್ರೂ ನಾವು ಡೈರೆಕ್ಷನ್ ಮಾಡೋ ಧೈರ್ಯಕ್ಕೆ ಹೋಗಲೇ ಇಲ್ವಲ್ಲ. ಅದೇ ಒಂದು ಸಮುದ್ರ ಇದ್ದ ಹಾಗೆ ನಿರ್ದೇಶನ. ಆದರೆ ಸೆಟ್ಟಲ್ಲಿ ನೋಡಿದಾಗ ಭಾಳ ಕಾನ್ಫಿಡೆಂಟ್ ಆಗಿ ಎಲ್ಲನೂ ಅರ್ಥ ಮಾಡಿಕೊಂಡು ಶಾರ್ಟ್ಗಳನ್ನ ಡಿವೈಡ್ ಮಾಡಿ ಕ್ಯಾಮ್ರಾಮನ್ಗೆ ಎಕ್ಸ್ಪ್ಲೈನ್ ಮಾಡಿ ಪಿಕ್ಚರ್ ಮಾಡ್ತಾ ಇದ್ದಾಗ ಒಂದು ಕಾನ್ಫಿಡೆನ್ಸ್ ಬಂತು, ಮಾಡಬಲ್ಲ ಈ ವ್ಯಕ್ತಿ ಈ ಸಿನಿಮಾನ ಅಂತ. ಕಥೆ ಚೆನ್ನಾಗಿದೆ, ಪಾತ್ರವರ್ಗ ಚೆನ್ನಾಗಿ ಆಯ್ಕೆ ಮಾಡಿದ್ದಾರೆ, ನಿರ್ಮಾಪಕರು ಯಾವುದೂ ನಿರ್ಬಂಧ ಇಲ್ಲದೆ ಖರ್ಚು ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ಕಾಮಿಡಿ ಸಿನಿಮಾಗಳಿಗೆ ಜನ ಇಷ್ಟಪಡುವಂಥ ಒಂದು ಟ್ರೆಂಡ್ ಇದೆ. ಹಾಗಾಗಿ ಈ ಸಿನಿಮಾ ಚೆನ್ನಾಗಿ ಮೂಡಿ ಬಂದು ಇದನ್ನು ಜನ ಸ್ವೀಕಾರ ಮಾಡಿ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ, ಕಲಾವಿದರಿಗೆ, ತಂತ್ರಜ್ಞರಿಗೆ, ಕಾರ್ಮಿಕರಿಗೆ ಒಂದು ಸಿನಿಮಾ ಯಶಸ್ವಿ ಆದರೆ 100 ಕುಟುಂಬ ಊಟ ಮಾಡುತ್ತೆ. ಆ ಥರ ಪರಿಸ್ಥಿತಿ ಮತ್ತೆ ನಿರ್ಮಾಣ ಆಗಬೇಕು. ಇವತ್ತು 250-300 ಸಿನಿಮಾಗಳು ಬರ್ತಾ ಇದೆ, ಅದರಲ್ಲಿ 8-10 ಯಶಸ್ವಿ ಆಗ್ತಾ ಇದೆ ಅಂತಂದಾಗ ನೋವಾಗುತ್ತೆ. ಆದರೆ ನಮಗೆ ಈ ಟ್ರೆಂಡು ಇತ್ತೀಚೆಗೆ ಅರ್ಥ ಆಗ್ತಾ ಇದೆ, ಏನಾಗ್ತಾ ಇದೆ ಸಿನಿಮಾಗಳಲ್ಲಿ ಅಂತ. ನಾವು 50 ವರ್ಷಗಳ ಹಿಂದೆ ಇಂಡಸ್ಟ್ರಿಗೆ ಬಂದಾಗ ಹೇಗಿತ್ತು, ಈಗ ಏನಾಗಿದೆ ಅಂತ ಯೋಚನೆ ಮಾಡಿದಾಗ ಒಂದು ಸ್ವಲ್ಪ ಗಾಬರಿ ಆಗುತ್ತೆ. ಆದರೂ ಈ ಚಿತ್ರತಂಡ ಶ್ರಮಪಟ್ಟು ಕೆಲಸ ಮಾಡ್ತಾ ಇದೆ. ಇದು ಯಶಸ್ವಿ ಆಗಲಿ, ಎಲ್ಲರಿಗೂ ಒಳ್ಳೆಯ ಹೆಸರು ಬರಲಿ ಅಂತ ಹಾರೈಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ನಾಣಿ ಸರ್, ಈ ಪಾತ್ರದ ಬಗ್ಗೆ ಉಮೇಶ್ ಅಣ್ಣ ಪ್ಲೀಸ್. ಉಮೇಶ್ ಅಣ್ಣ ಪ್ಲೀಸ್. ಎಲ್ಲ ಪತ್ರಕರ್ತರಿಗೂ, ಬಂಧು ಮಿತ್ರರಿಗೂ, ನಮ್ಮ ಕಲಾ ಬಳಗದವರಿಗೂ, ಮಾಧ್ಯಮದವರಿಗೂ ನಮಸ್ಕಾರ. ಮತ್ತು ಜನವರಿ ಇದು ಹೊಸ ವರ್ಷ ಆದ್ದರಿಂದ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯ. ಎಲ್ರಿಗೂ ಒಳ್ಳೆಯದಾಗಲಿ. ಇವತ್ತು ನಮ್ಮ ಹರೀಶ್ ರಾಜ್ರವರು, ಅವರು ನಮಗೆ ಬಹಳ ವರ್ಷದಿಂದ ಪರಿಚಯ. ಅವರ ಮೊದಲ 1-2 ಚಿತ್ರದಲ್ಲಿ ಅವರು ನನ್ನನ್ನು ಪಾತ್ರ ಮಾಡಿಸಿದ್ರು. ಇದು ಈ ಚಿತ್ರದಲ್ಲಿ ಕರೆದಾಗ ನನಗೆ ಮಾಡ್ತೀನಿಪ್ಪ ಅಂದ್ಮೇಲೆ ನಾನೇನು ಯಾವತ್ತಷ್ಟೇ, ಯಾಕೆಂದರೆ ನನಗೆ 75 ವರ್ಷ ಆಯಿತು ಬಣ್ಣದ ಬದುಕು ಬಂದು. ಇವತ್ತವರೆಗೂ ನಮ್ಮ ಮನೆಗೆ ಕೂತ್ಕೋಬೇಕು ಅಂದರೆ ಭಾಳ ಬೇಸರ ಆಗುತ್ತೆ. ಸುಮ್ಮನೆ ಕೂತ್ಕೋಬೇಕು, ಏನಾದರೂ ಒಂದು ವೇದಿಕೆ, ನಾಟಕದಲ್ಲಾಗಲಿ, ಸೀರಿಯಲ್ಲಾಗಲಿ, ಕ್ಯಾಮರಾ ಮುಂದಾಗಲಿ ಇರಬೇಕು. ನಾನು ಏನೋ ಕೆಲಸ ಮಾಡಿ ಅವತ್ತು ಒಂದು ದಿವಸ ನಾನು ಕೆಲಸ ಮಾಡಿದ್ರೆ ಒಂದು 10 ದಿವಸದ ಆರೋಗ್ಯ ನನಗೆ ಇದಾಗತ್ತೆ. ಹಾಗಾಗಿ ನಮ್ಮ ಗೆಳೆಯರು ಹರೀಶ್ ರಾಜ್ರವರು ಈ ಚಿತ್ರದಲ್ಲಿ ನಮಗೆ ಒಂದು ಪಾತ್ರ ಕೊಟ್ಟಿದ್ದಾರೆ. ಇನ್ನೊಂದು ಏನಪ್ಪ ಅಂದರೆ, ಉಮಾಶ್ರೀ ಜೊತೆ ಪಾತ್ರ ಮಾಡಿ ನಾನು ಬಹಳ ವರ್ಷಗಳಾಗಿತ್ತು. ಆದರೆ ಈ ಚಿತ್ರದಲ್ಲಿ ಉಮಾಶ್ರೀ ಅವರ ಮನೆಗೆ ಒಂದು ಹೆಣ್ಣು ತೋರಿಸೋ ಒಂದು ಬ್ರೋಕರ್ ಪಾತ್ರ ಮಾಡಿಸಿದ್ದಾರೆ. ಅದೊಂದು ಸಣ್ಣ ಪಾತ್ರ ಆದರೂ ಭಾಳ ಚೆನ್ನಾಗಿದೆ. ನನಗೆ ಅದೊಂದು ನಮಗೇನಂದ್ರೆ, ನಮ್ಮ ಹರೀಶ್ ರಾಜ್ಗೆ ಏನಂತಂದರೆ, ಈ ಪಾತ್ರ ಯಾರು ಬೇಕಾದ್ರೂ ಮಾಡ್ಬೋದಾಗಿತ್ತು. ಆದರೆ ನಾನೇ ಮಾಡಬೇಕು ಅಂತ ಅವರಲ್ಲಿ ಮನಸ್ಸಲ್ಲಿ ಇದೆಯಲ್ಲ, ಅದು ಅವರದ್ದು ದೊಡ್ಡ ಗುಣ. ಇನ್ ಬಿಟ್ವೀನ್ ಮಾತಾಡ್ತೀನಿ. ಒಂದು ವಿಶೇಷ ನಾಕೆ ಉಮೇಶ್ ಅಣ್ಣನೇ ಯಾಕೆ ಮಾಡಬೇಕು ಅಂತಂದ್ರೆ, ಹಲವಾರು ವರ್ಷಗಳಿಂದ ಅವರು ಹುಡುಗಿರನ್ನ ತೋರಿಸ್ತಾ ಇರೋಂಥ ಒಂದು ಬ್ರೋಕರ್. ಬಟ್ ಅವ್ರಿಗೆ ಮದುವೆ ಆಗಿರಲ್ಲ. ಸ್ವಾಮಿ ನಿಮ್ಮ ಕಷ್ಟಕ್ಕೆ ಸುಖಕ್ಕೆಲ್ಲ ಹೆಂಗೆ ಅಂತ ಕೇಳ್ತಾನೆ ಹೀರೋ. ವೆಂಕಟೇಶ ನಾಯಕ ಬಂದಾಗ, ನೀವು ಇಷ್ಟು ಜನಕ್ಕೆ ತೋರಿಸ್ತಿರಲ್ಲ, ಸಂಬಂಧಗಳನ್ನ ಸೆಟ್ ಮಾಡ್ತಿರಲ್ಲ, ನಿಮ್ಮ ಕಷ್ಟ ಸುಖಕ್ಕೆಲ್ಲ ಹೆಂಗೆ ಅಂತ ಕೇಳಿದಾಗ ಅವ್ರೊಂದು ಎಕ್ಸ್ಪ್ರೆಷನ್ ಕೊಡ್ತಾರೆ. ಆ ಎಕ್ಸ್ಪ್ರೆಷನ್ಗೋಸ್ಕರ ಉಮೇಶ್ ಅಣ್ಣ ಮಾಡಿದ್ರೇನೆ ಚೆನ್ನಾಗಿರೋದು ಅಂತೇಳಿ ಅದು ಡೈಲಾಗಲ್ಲಿ ಹೇಳಕ್ಕಾಗಲ್ಲ. ಆ ಎಕ್ಸ್ಪ್ರೆಷನ್ ಅಲ್ಲೇ ತೋರ್ಸಂತವ್ರು ಬೇಕು ಅಂದಾಗ ಆ ತೂಕ ನೀವೇ ಮಾಡ್ಬೋದಣ್ಣ ಅಂತೇಳಿ ಅವ್ರ ಕೈಲೇ ಮಾಡಿಸಿರೋದು. ಇವತ್ತು ನಾನು ಚಿತ್ರರಂಗದಲ್ಲಿ ಒಂದು ಸಿನಿಮಾ ರಂಗಕ್ಕೆ ಬಂದು 65 ವರ್ಷ ಆಯ್ತೇನು. ಸಾಕಷ್ಟು ಪಾತ್ರಗಳು ಮಾಡಿದ್ದೀನಿ. ಒಂದು 800-900 ಚಿತ್ರ ಆಗಿರ್ಬೋದು ಅನ್ಸುತ್ತೆ. ಮತ್ತು ಇವತ್ತು ನಾನು ಉಳ್ಕೊಂಡಿರೋದೆ ನನ್ನ ಪಾತ್ರಗಳ
ಒಂದು ಪಾತ್ರದಿಂದ ಮತ್ತೊಂದು ಪಾತ್ರಕ್ಕೆ ಯಾಕೆ ನಾನು ಆಯ್ಕೆ ಮಾಡಿದೆ ಅಂದರೆ ನಾನು ಉಳ್ಕೊಂಡಿರೋದೇ ನನ್ನ ಒಂದು ರಿಯಾಕ್ಷನಿಂದ, ಒಂದು ಎಕ್ಸ್ಪ್ರೆಷನ್ನಿಂದ. ನಿಮಗೆಲ್ಲ ಗೊತ್ತು ಶ್ರುತಿ ಸೇರಿದಾಗಲೇ ಬೊಂಬೆ ಆಟವಯ್ಯ ಬಂದಾಗ ಅಲ್ಲಿ ನನ್ನ ಮೈಮ್ ಅಷ್ಟೇ ರಾಜ್ಕುಮಾರ್ ಅವ್ರು ಆಡ್ತಿರ್ತಾರೆ. ಆದರೆ ಆ ಮೈಮಲ್ಲಿ ಮನಸ್ಸಿನಲ್ಲಿ ಏನು ಎಕ್ಸ್ಪ್ರೆಷನ್ ಏನಿರುತ್ತೆ, ಮನದಲ್ಲಿರೋ ಆತಂಕ. ನಾನು ಯಾಕಂದ್ರೆ ಅವನಿಗೇನು ಗೊತ್ತಿಲ್ಲ, ಸಂಗೀತ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಅವನು ಮನೆಯಲ್ಲಿ ಕೆಲಸ ಮಾಡೋನು. ಏನು ಗೊತ್ತಾಗ್ಬಿಟ್ರೆ ಹೇಗೆ ನಾನು ಸಂಗೀತಗಾರ ಅಂತ ಗೊತ್ತಾಗ್ಬಿಟ್ರೆ ಹೇಗೆ? ಆ ಮನಸ್ಸಲ್ಲಿರುವ ಒಂದು ತವಕ, ಒಂದು ತಲ್ಲಣ ಅದೇನಿದೆ ಅದನ್ನು ಮುಖದ ಭಾಗದಲ್ಲಿ ತೋರಿಸ್ಬೇಕು ಅಂತ ನಮ್ಮ ನಿರ್ದೇಶಕರು ದತ್ತರಾಜ್ ಹೇಳಿದರು. ಅದಕ್ಕೆ ನಮ್ಮ ವರ್ಧನ್ನ ಹೇಳಿದಾಗ ಅದಕ್ಕೆ ಅವರೆಲ್ಲ ನಮಗೆ ಸಾಕಷ್ಟು ಹೇಳಿಕೊಟ್ರು. ಇವತ್ತೆಷ್ಟು ಜನ ಇನ್ನೊಂದು ನಿದರ್ಶನ ಕೊಡಬೇಕು ಅಂದರೆ ನೀವು ಕಥಾ ಸಂಗಮ ನೋಡಿರಬಹುದು. ಅದರಲ್ಲೂ ಅಷ್ಟೇ ಕಣಗಾಲ್ ಪುಟ್ಟಣ್ಣ ನಿಜವಾಗ್ಲೂ ಮಹಾನ್ ವ್ಯಕ್ತಿಯವರು. ಒಂದು ಹೆಣ್ಣನ್ನು ಬೆತ್ತಲೆ ಆಗಿ ತೋರಿಸಲಿಲ್ಲ, ಅದು ನನ್ನ ಮುಖಭಾವದಲ್ಲಿ ತೋರಿಸ್ತಾರೆ. ಕಥಾ ಸಂಗಮ ನೀವು ಯಾವತ್ತು ಬೇಕಾದ್ರೂ ಆ ಇದರಲ್ಲಿ ಸಿಗುತ್ತೆ, ಮೊಬೈಲಲ್ಲಿ ಸಿಗುತ್ತೆ, ನೋಡಿ ಆ ದೃಶ್ಯ. 150 ಫೀಟ್ ಶಾಟು, ಒಂದೇ ಒಂದು ಶಾಟು. ಅವ್ರು ಹೇಳಿದ್ರು, ನೋಡೋ ನೀನು ಅವಳು ಕುರುಡಿ, ನಿನ್ನ ಅಂಗಡಿ ಕಳಿಸ್ಬಿಟ್ಟು ನಿನ್ನ ಅಂಗಡಿ ಕಳಿಸ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಬರ್ತೀನಿ ಅಂತ ಹೇಳ್ತಾಳೆ ಅಂತ. ಅದ್ರ ಹಿಂದೆ ಏನಾಗಿರುತ್ತೆ, ರಜನಿಕಾಂತ್ ಅವರು, ನಾನೊಂದು ಇಂಗ್ಲೀಷ್ ಸಿನಿಮಾಕ್ಕೆ ಹೋಗಿದ್ದೆ. ನಾನು ಹೇಳಿದೆ, ಅಣ್ಣ ಬಾಲನಾಗಮ್ಮ ಪಿಕ್ಚರ್ ಬಂದೈತೆ, ಒಂದು ನಕಾಣಿ ಕೊಡೋಣ ಅಂದ್ರೆ, ಲೇ ಯಾವ ಬಾಲನಾಗಮ್ಮನೋ, ನಿನ್ನೆ ಒಂದು ಇಂಗ್ಲೀಷ್ ಪಿಕ್ಚರ್ಗೆ ಹೋಗಿದ್ದೆ, ಆ ಹೆಣ್ಮಕ್ಳು ತೊಡೆ ನೋಡಬೇಕು, ಹೆಣ್ಮಕ್ಳು ಸೊಂಟ ನೋಡ್ಬೇಕಂತ ಅಂದಾಗ ನನಗಿನ್ನು ಆ ಪಾತ್ರ ಏನು, ಒಂದು 16 ವರ್ಷ ಆಗಿನ್ನೇ ಯೌವನಕ್ಕೆ ಕಾಲಿಟ್ಟ ಹುಡುಗ ಆ ಮನಸ್ಸಿನಲ್ಲಿ ಕುಳ್ಕೊಂಡ್ಬಿಟ್ಟಿರುತ್ತೆ. ಈ ರಜನಿಕಾಂತ್ ಹೇಳಿದ ಮಾತೆಲ್ಲ ಹೆಣ್ಣಿನ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ, ಮನಸ್ಸಲ್ಲಿ ಉಳ್ಕೊಂಡ್ಬಿಟ್ಟಿರುತ್ತೆ. ಅಲ್ಲಿ ಮಾರುತಿಯವರು ಆ ಕುರುಡಿ, ನಾನು ಸ್ನಾನ ಮಾಡ್ಕೊಂಬರ್ತೀನಿ ಅಂತ ಹೇಳಿದ್ರೆ ನನಗೆ ಅದೇ ರಜನಿಕಾಂತ್ ಅವರು ಹೇಳಿದ ಡೈಲಾಗ್ ಉಳಿಯುತ್ತೆ. ಸರಿ, ನಾನು ಒಳಗೆ ಕೊಟ್ಟಿಗೆ ಒಳಗೆ ಸೇರ್ಕೊಂಡ್ಬಿಟ್ಟು ಅವ್ರು ಸ್ನಾನ ಮಾಡೋ ದೃಶ್ಯ ನೋಡ್ತೀನಿ. ನೋಡಿ, ಆ ಸ್ನಾನ ಮಾಡೋ ದೃಶ್ಯ ತೋರಿಸ್ಲಿಲ್ಲ. ಅವ್ರು ಹೇಳಿದ್ರು ಪುಟ್ಟಣ್ಣವರು, ನಾನು ನೋಡೋಮ್ಮಿ ನಾನು ಕಾಮೆಂಟ್ರಿ ಕೊಡ್ತಿರ್ತೇನೆ, ಅದು ತಕ್ಕನಾಗಿ ನೀನು ಎಕ್ಸ್ಪ್ರೆಷನ್ ಕೊಟ್ಟೋಗಯ್ಯ ಅಂತಂದರು. ಹಾಗೆ ಅವ್ರು ಕಾಮೆಂಟ್ರಿ ಕೊಡ್ತಿದ್ರು. ಅವಳು ಹೇಳ್ತಾ ಇದ್ರು, ನೋಡು ಅವಳು ಬಚ್ಚನ ಮನೆಗೆ ಬಂದಳು, ಮೊದಲು ಬ್ಲೌಸ್ ಬಿಚ್ಚಿದ್ರು, ನಿನ್ನ ಮಕ್ಕಳಲ್ಲಿ ಏನೂ ಬದಲಾಯಿತು, ಆಮೇಲೆ ಒಂದೊಂದು ಬಟ್ಟೆ ಬಿಚ್ತಾ ಇದ್ದಾಳೆ, ಒಂದೊಂದು ಬಿಚ್ತಾಳೆ, ಇನ್ನೂ ಆಗ ಯೌವನಕ್ಕೆ ಬರ್ತಿದ್ಯಾ, ನಿನ್ನ ಮನದಲ್ಲಿ ಒಂದು ಹೆಣ್ಣು ನೋಡಿದ್ರೆ ಏನಾಗುತ್ತೆ, ಬೆತ್ತಲ್ಲಿ ಹೆಣ್ಣು ನೋಡಿದ್ರೆ ಏನಾಗುತ್ತೆ ಅನ್ನೋದು, ಅದನ್ನು ನನ್ನ ಮುಖದಲ್ಲಿ ಎಕ್ಸ್ಪ್ರೆಷನ್ ಕೊನೆಗೆ ನೀವು ನೋಡಬಹುದು. ಅದಿಷ್ಟೇ ಬಂದ್ಬಿಡುತ್ತೆ ಕ್ಯಾಮ್ರಾ ನನ್ನ ಮುಖದ ಭಾವನೆಯಲ್ಲಿ ಆ ಹೆಣ್ಣು, ಅದು ಒಂದು ಭಯ, ಆ ಕಾತುರ, ಆ ಒಂದು ಬಯಕೆ, ಆ ಏನೇನಿದೆ ಮನಸ್ಸಿನಲ್ಲಿ, ಆ ಯೌವನದ ಬಳಿ ಆ ಹುಡುಗನಲ್ಲಿ ಅದನ್ನು ತೋರಿಸಿದ್ದಾರೆ. ಆ ಎಕ್ಸ್ಪ್ರೆಷನ್ ಒಂದೇ ಶಾಟ್ ಅವರು ಭಾಳ ಖುಷಿಯಾಯಿತು ನನಗೆ. ಅಂತರ ಅನೇಕ ಚಿತ್ರಗಳಲ್ಲಿ ಬರೀ ಇವತ್ತು ಉಳ್ಕೊಂಡಿರೋದು ನನ್ನ ಎಕ್ಸ್ಪ್ರೆಷನ್ನಿಂದ. ಅದನ್ನು ನಮ್ಮ ರವಿರಾಜ್ರವರು, ಹರೀಶ್ ರಾಜ್ರವರು ಹೇಳಿದ್ರು, ಅದೊಂದು ಎಕ್ಸ್ಪ್ರೆಷನ್ ಬೇಕಾಗಿತ್ತು ಅಂತ. ಸರಿ, ನನಗೆ ಅವ್ರು ಹೇಳಿದ್ಮೇಲೆ ನಂಗೆ ಗೊತ್ತಾಯಿತು. ಯಾಕೆಂದರೆ ನಾನು ಒಂದು ಸರಿ ಪಾತ್ರ ಮಾಡಿಬಿಟ್ರೆ ಅದು ಮರೆತು ಬಿಡ್ತೀನಿ ನಾನು. ಅವ್ರು ಹೇಳಿದ್ಮೇಲೆ ಗೊತ್ತಾಗುತ್ತೆ. ಯಾಕೆಂದರೆ ಅದನ್ನೇ ನೆನಪಿಟ್ಕೊಂಡ್ರೆ ಯಾವುದೇ ಒಂದು ಚಿತ್ರದಿಂದ ಇನ್ನೊಂದು ಚಿತ್ರಕ್ಕೆ ವಿಭಿನ್ನವಾದ ಒಂದು ಪಾತ್ರ ಕೊಟ್ಟಾಗ ಅದೇ ಎಕ್ಸ್ಪ್ರೆಷನ್ ಇದಾಗುತ್ತೆ. ಅದಕ್ಕೋಸ್ಕರ ಅದನ್ನು ಅವ್ರು ಗುರುತಿಸಿದ್ದಾರೆ. ಅದಕ್ಕೆ ಮೇಲಾಗಿ ನಮ್ಮ ವಯಸ್ಸಾದರೂ ಸಹಿತ ನಮ್ಮ ಹಳೆ ಕಲಾವಿದರಿಗೆ ಅವಕಾಶ ಕೊಟ್ಟಿದ್ದಾರೆ. ನಮ್ಮ ಜನಾರ್ದನ್ರವರು, ನಮ್ಮ ಹರೀಶ್ ರಾಜವರು, ಅವರು ಒಳ್ಳೆಯದಾಗಬೇಕು. ಜೊತೆಗೆ ಇವತ್ತು ನಮ್ಮ ಗೆಳೆಯ ಅಶೋಕ್, ನಾವೆಲ್ಲ ಬಹಳ ವರ್ಷದ ಗೆಳೆಯರು, ಜೊತೆ ಸೇರಿದ್ದು ನಾವು ಇಂಥ ಕಾರ್ಯಕ್ರಮದಲ್ಲಿ ಬಹಳ ಸಂತೋಷ ಆಗಿದೆ. ಎಲ್ಲರೂ ಕಲಾವಿದರಿಗೆ ಸೇರಿದಿರಿ, ನನಗೆ ಇನ್ನೇನು ಹೇಳೋಕ್ಕೆ ಸಾಧ್ಯ. ಹೊಸ ವರ್ಷ ಜನವರಿ ಸೇರಿದ್ವಿ, ಇದೇ ನಮಗೊಂದು ಸಂತೋಷ. ಜನಗಳ ಮಧ್ಯೆ ನಿಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆಲ್ಲ ನಮಸ್ಕಾರಗಳು. ನಾನು ಮೊನ್ನೆ ಶೂಟಿಂಗ್ ಮುಗಿಸ್ಕೊಂಡು ಬಂದ ಮೇಲೆ ನನಗೆ ಅರಿವಾಗಿದ್ದು, ಸುಮಾರು ವರ್ಷಗಳ ಹಿಂದೆ ನಾನು ಇದರಲ್ಲೂ ಅವ್ರ ಅತ್ತೆ ಅಂದರೆ ಹೆಣ್ಣಿನ ತಾಯಿ, ಅವರ ಹೆಂಡತಿ ತಾಯಿ ಅನ್ನೋ ಥರ ಕತೆ. ಆದರೆ ಎಷ್ಟೋ ವರ್ಷಗಳಿಂದ ನನಗೆ ನೆನಪಿಲ್ಲ, 10-12 ವರ್ಷನೋ ಜಾಸ್ತಿನೋ, ಅಷ್ಟು ವರ್ಷಗಳಿಂದ ಒಂದು 5 ಅಂತ ಒಂದು ಸಿನಿಮಾದಲ್ಲಿ ನಾನು ಅವ್ರಿಗೆ ಅತ್ತೆಯಾಗಿ ಮಾಡಿದ್ದೆ. ಅದು ಕ್ಲಿಪ್ಪಿಂಗು ಸಿಕ್ತು, ಆಮೇಲೆ ಕಳಿಸ್ದೆ. ಅವ್ರಿಗೂ ಅಯ್ಯೋ ಹೌದಲ್ವಾ, ನೀವೇ ಅಲ್ವಾ ಇದು ಅಂತ ಅವರು ಆಶ್ಚರ್ಯಪಟ್ಟರು. ಸೊ ಅಂದರೆ ಋಣಾನುಬಂಧ, ಅದೇ ಪಾತ್ರ, ಅದೇ ಥರದೊಂದು ಮತ್ತೊಂದು ಪಾತ್ರ. ಬಟ್ ಇದರಲ್ಲಿ ಅದು ಕಾಮಿಡಿ ಫಿಲ್ಮೇ. ನಾನು ಕಾಮಿಡಿ ಫಿಲ್ಮ್ಗಳನ್ನು ಮಾಡಿರೋದು ತುಂಬ ಕಡಿಮೆ, ತುಂಬ ಸೀರಿಯಸ್ ತಾಯಿ ಪಾತ್ರಗಳನ್ನು ಮಾಡಿದ್ದೀನಿ.
ರೊಮ್ಯಾಂಟಿಕ್ ಕಾಮಿಡಿ ಜಾನರಲ್ಲಿ ಬರುವಂಥ ಈ ವೆಂಕಟೇಶಾಯ ನಮ ಈ ಸಿನಿಮಾ ನನ್ಗನ್ಸುತ್ತೆ ಈಗ ಎಷ್ಟೋ ಸೀರಿಯಸ್ ಸಿನಿಮಾಗಳ ಆಗಿರ್ಬೋದು, ಥ್ರಿಲ್ಲರ್ ಆಗಿರ್ಬೋದು, ಎಲ್ಲಾನು ಒಂಥರ ಟೆನ್ಷನ್ ಕೊಟ್ಟರೆ ಈ ಸಿನಿಮಾ ಫುಲ್ ಮೀಲ್ಸ್. ಅಂದರೆ ನನ್ನ ಪ್ರಕಾರ, ನಾನು ಕತೆ ಕೇಳಿರೋ ಪ್ರಕಾರ, ಟೀಸರ್ ನೋಡಿರೋ ಪ್ರಕಾರ, ನನ್ನ ಒಂದು ಅಂದಾಜಿನ ಪ್ರಕಾರ ಇದು ಅಂದರೆ ಇಮೋಷನ್ಸ್ ಆಗಿರ್ಬೋದು, ಕಾಮಿಡಿ ಔಟ್ ಆ್ಯಂಡ್ ಔಟ್ ಕಾಮಿಡಿ ಆಗಿರ್ಬೋದು, ರೊಮ್ಯಾನ್ಸ್ ಆಗಿರ್ಬೋದು, ಎಲ್ರಿಗೂ ಒಂದು ಫುಲ್ ಮೀಲ್ಸ್ ಪ್ರೇಕ್ಷಕರಿಗೆ ಒದಗಿಸುತ್ತೆ. ಕನ್ನಡ ಪ್ರೇಕ್ಷಕರಿಗೆ ಯಾವುದೇ ಬರೀ ನೀವು ಕಾಮಿಡಿ ಅಂತಾನೆ ಬಂದರೂ ಕೂಡ ಇದರಲ್ಲಿ ಎಲ್ಲ ಆಯಾಮಗಳನ್ನು ಕಥೆಯಲ್ಲಿ ತಗೊಂಡು ಬಂದಿದ್ದಾರೆ. ಸೊ ಫುಲ್ ಎಂಟರ್ಟೈನ್ಮೆಂಟ್. ಸೊ ಈ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಇಟ್ ಇಸ್ ಎಂಟರ್ಟೈನ್ಮೆಂಟ್. ಸೊ ಹರೀಶ್ ರಾಜ್ ಅವರು ನಿರ್ದೇಶಕರಾಗಿ ಸ್ಕ್ರಿಪ್ಟು, ನಿರ್ದೇಶಕರು, ಆ್ಯಕ್ಟ್ರು ಆಗಿ ಮಾಡೋದು ತುಂಬ ದೊಡ್ಡ ಜವಾಬ್ದಾರಿ. ಅದನ್ನು ತುಂಬ ಲವಲವಿಕೆಯಿಂದ ಆ್ಯಕ್ಟು ಕೂಡ ಮಾಡ್ತಾ ಇದ್ದಾರೆ, ಡೈರೆಕ್ಟು ಮಾಡ್ತಿದ್ದಾರೆ. ಜೊತೆಗೆ ಜನಾರ್ದನ್ ಸರ್ ಅವರು ಅವ್ರ ಜೊತೆ ವರ್ಕ್ ಮಾಡೋದೊಂದು ಅವಕಾಶ. ತಂಡಕ್ಕೆ ಒಳ್ಳೇದಾಗಲಿ, ನಿಮ್ಮ ಸಹಕಾರ ಸದಾ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಮೇಡಮ್. ರಾಘು ಸರ್. ಮಾಧ್ಯಮದವ್ರಿಗೆಲ್ಲ ನಮಸ್ಕಾರ. ಇವತ್ತು ಈ ವೇದಿಕೆ ನನಗೆ ವಿಶೇಷ ಅನ್ಸುತ್ತೆ. ಮುಖ್ಯವಾಗಿ ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದಂತಹ ಇಬ್ರು ಮಹಾನ್ ನಟರು, ಅಶೋಕ್ ಅಣ್ಣ ಅವರು, ಉಮೇಶ್ ಅಣ್ಣ ಅವರು, ನಿಮ್ ಜೊತೆಗೆ ನಾವಿದೀವಿ ಅನ್ನೋದಕ್ಕೆ ನನಗೆ ತುಂಬಾ ಅದೃಷ್ಟ ಅನ್ಕೋತೀನಿ ಇವತ್ತು. ಅಣ್ಣ ತುಂಬಾ ಧನ್ಯವಾದ ನಿಮ್ ಜೊತೆ ನಾವಿರೋದಕ್ಕೆ. ಹಾಗೇನೆ ಇನ್ನು ಹರೀಶ್ ರಾಜ್ ಬಗ್ಗೆ ಹೇಳೋದಾದ್ರೆ ನನ್ನ ಪ್ರಕಾರ ಅವರೊಬ್ಬ ವರ್ಸಟೈಲ್. ನನ್ನನ್ನು ನೀವು ಸ್ಕೂಲಲ್ಲಿ ಇದ್ದಾಗ ನೋಡಿದ್ರೆ ಸುಮ್ಮನೆ ಯಂಗ್ಸ್ಟರ್ ಜೊತೆ ಯಂಗ್ಸ್ಟರ್ ತರ ಗೊತ್ಬಿಟ್ಟಿರ್ತೀನಿ, ನಂಗೆ ಗೊತ್ತಾಗಲ್ಲ. ಇಲ್ಲ, ಖಂಡಿತ ಹೌದು. ದಂಡಪಿಂಡಗಳು ಯಾವ ಕಾಲದಿಂದ. ಹರೀಶ್ ರಾಜ್ ಒಬ್ರು ನನ್ನ ಪ್ರಕಾರ ವರ್ಸಟೈಲ್ ನಟ ಅಂತ. ಅಂದ್ರೆ ಯಾವುದೇ ಪಾತ್ರ ಕೊಟ್ಟರು ನಿಭಾಯಿಸುವಂತಹ ಒಬ್ಬ ವಿಶೇಷವಾದ ನಟ. ಅವ್ರ ಜೊತೆ ನಾನು ಈ ಚಿತ್ರದಲ್ಲಿ ಅಭಿನಯಿಸಿರೋದು ನನಗೆ ತುಂಬಾ ಖುಷಿ ಕೊಟ್ಟಿದೆ. ಹಾಗೇನೆ ಎಲ್ಲಕ್ಕಿಂತ ವಿಶೇಷ ಈ ಚಿತ್ರದಲ್ಲಿ ಅಂದ್ರೆ ತಬಲಾ ನಾಣಿ ಅವರು. ಅಣ್ಣ ಅವತ್ತು ಒಂದಿನ ಅಷ್ಟೇ ಅವ್ರ ಜೊತೆ ಆಕ್ಟ್ ಮಾಡಿದ್ದು. ವಿಶೇಷವಾದ ಪ್ರತಿಭೆ. ಆ ಕೋ ಆಕ್ಟರ್ನ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂದ್ರೆ ಆ ತರ ವ್ಯಕ್ತಿ ನಾನು ನೋಡೇ ಇಲ್ಲ ಇದುವರೆಗೂ ಸಿನಿಮಾದಲ್ಲಿ. ಅಂದ್ರೆ ಅಷ್ಟು ವಿಶೇಷವಾಗಿ ನಮ್ಗೆ ಸಪೋರ್ಟ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಮಾಡಿದ್ವಿ ಆ ಸೀನ್ಗಳು, ರಾತ್ರಿ ಶೂಟ್ ಇದ್ದಿದ್ದು. ಸೊ ಇದೆಲ್ಲ ಮೆಮೊರಬಲ್. ಈ ತರ ದೊಡ್ಡ ದೊಡ್ಡ ಆಕ್ಟರ್ ಜೊತೆ ಅವಕಾಶ ನಮ್ಗೆ ಸಿಗ್ತಾ ಇದೆ. ನಾನು ತುಂಬಾ ಖುಷಿಯಾಗಿದ್ದೀನಿ ಅಣ್ಣ. ಈ ತರದ ಸಪೋರ್ಟ್ ನಮ್ಗಂತ ಕೊಟ್ಟಿದ್ದಕ್ಕೆ ಧನ್ಯವಾದ ಜನಾರ್ದನ್ ಸರ್ಗೆ. ಹಾಗೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ರೇಣುಕಾ ಅವರಿದ್ದಾರೆ. ರೇಣುಕಾ ಅವರೇ ಮಾತಾಡೋದು. ಎಲ್ಲ ಮೀಡಿಯಾದವರಿಗೂ ನಮಸ್ಕಾರ. ನನಗೆ ಹರೀಶ್ ರಾಜ್ ಸರ್ ಈಗ ಒಂದು ಪಾತ್ರ ಕೊಟ್ಟಿದ್ದಾರೆ. ಆ ಪಾತ್ರದ ಮುಸ್ಲಿಂ ಕ್ಯಾರೆಕ್ಟರ್. ಬೇರೆ ರೀತಿ ಎಲ್ಲ ಪಾತ್ರ ಸಿಗತ್ತೆ, ಬಟ್ ಮುಸ್ಲಿಂ ಕ್ಯಾರೆಕ್ಟರ್ ಬಹಳ ಕಡಿಮೆ ಸಿಗತ್ತೆ. ಸೊ ಅವ್ರು ಹೇಳಿದಾಗ ನಂಗೆ ಬಹಳ ಖುಷಿ ಆಯಿತು. 2 ಮಾತಿಂದ ಒಪ್ಕೊಂಡಿದ್ದೀನಿ. ತುಂಬ ಥ್ಯಾಂಕ್ ಯು ಸರ್, ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಐಮ್ ಅ ಪ್ರೊಫೆಷನಲ್ ಮಾಡೆಲ್, ಬಟ್ ಆ್ಯಕ್ಟಿಂಗ್ ಅನ್ನೋದು ನನಗೆ ABCDನೂ ಗೊತ್ತಿಲ್ಲ. ಸೊ ಬಟ್ ಹೀ ಟ್ರಸ್ಟೆಡ್ ಮೀ. ಇವನ್ ದೋ ಚಿಕ್ಕ ಪಾತ್ರ ಆದ್ರೂ ಹೀ ಟ್ರಸ್ಟೆಡ್ ಮೀ ಆ್ಯಂಡ್ ಹೀ ಗೇವ್ ಮೀ ದಟ್ ರೋಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಇಟ್. ಸೊ ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ. ಸೊ ನಾವು ಗೋಯಿಂಗ್ ಫಾರ್ವರ್ಡ್ ನನಗೆ ಈಸಿ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈಗ ನಮ್ಮ ಚಿತ್ರದ ನಾಯಕಿ ಪ್ರಕೃತಿ ಅವರು ಮಾತಾಡ್ತಾರೆ ಅಂತ ಹೇಳಿ. ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಪ್ರಕೃತಿ ಅಂತ. ಇದು ಬಂದು ನಾನು ಆಕ್ಚುಲಿ ಇಂಡಸ್ಟ್ರಿಗೆ ಹೊಸಬ್ಳು. ಸೊ ನಂದು ಯಾವ್ದು ಮೂವಿ ಇನ್ನೂ ರಿಲೀಸ್ ಆಗಿಲ್ಲ. ಬಟ್ ಐ ಆಮ್ ರಿಯಲಿ ಗ್ರೇಟ್ಫುಲ್. ಯಾಕಂದ್ರೆ ಸರ್ ನನ್ನಲ್ಲಿ ಒಂದು ಟ್ಯಾಲೆಂಟ್ ಇದೆ ಅಂತ ಗುರುತಿಸಿ ನನಗೆ ಹೀರೋಯಿನ್ ಪಾತ್ರ ಕೊಟ್ಟಿರೋದಕ್ಕೆ. ಹೊಸ ವರ್ಷಕ್ಕೆ ಐ ಥಿಂಕ್ ದಿಸ್ ಇಸ್ ಅ ವೆರಿ ಗುಡ್ ನ್ಯೂಸ್ ಫಾರ್ ಮೀ. ಸೊ ಈ ಒಂದು ಪ್ರೆಸ್ ಮೀಟು ಜಾನ್ವರಿನಲ್ಲಿ ಈ ವರ್ಷದಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಆಗ್ತಿದೆ ಅಂದ್ರೆ ತುಂಬಾ ಖುಷಿ ವಿಷಯ. ನನಗೆ ಐ ಆಮ್ ವೆರಿ ಎಕ್ಸೈಟೆಡ್. ನಿಮ್ಗೂ ಗೊತ್ತಾಗ್ತಿದೆ ಎಷ್ಟು ಚೆನ್ನಾಗಿ ಮಾತಾಡಿ ಎಲ್ರು ನಾನು ಇವಾಗ ಹೇಗೆ ಮಾತಾಡ್ತಿದ್ದೀನಿ ಅಂತ. ಬಟ್ ದಿಸ್ ಇಸ್ ಜಸ್ಟ್ ಪ್ಯೂರ್ ಎಕ್ಸೈಟ್ಮೆಂಟ್, ಹ್ಯಾಪಿನೆಸ್. ನನಗೆ ಎಷ್ಟು ಸೀನಿಯರ್ ಆರ್ಟಿಸ್ಟ್ಗಳ ಜೊತೆ ನಾನು ಸ್ಟೇಜ್ ಶೇರ್ ಮಾಡ್ತಿದ್ದೀನಿ ಅನ್ನೋದು ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಇದೆಲ್ಲದಕ್ಕೂ ಕಾರಣ ಬಂದು ಜನಾರ್ದನ್ ಸರ್ ಮತ್ತೆ ಹರೀಶ್ ಸರ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಅಲ್ಲಿಗೆ ನನ್ನ ಮಾತನ್ನ ಮುಗಿಸ್ತೀನಿ. ಚಿತ್ರದಲ್ಲಿ ಕನ್ನಡ ಮೇಡಮ್ ಪಾತ್ರ ಆಕ್ಚುಲಿ ಅಲ್ಲ, ಕನ್ನಡ ಮೇಡಮ್ ಪಾತ್ರನೇ ಚೆನ್ನಾಗಿ ಮಾತಾಡಿದ್ರು. ಅದೇ ಹೇಳ್ತಾ ಇದ್ದೀನಿ, ಕನ್ನಡ ಮೇಡಮ್ ಪಾತ್ರ. ಸೊ ಹಂಗಾಗಿ
ಹೊಸ ಪ್ರತಿಭೆಗಳು ತುಂಬಾ ಜನ ಇದ್ದಾರೆ. ಅಂಡ್ ನಾವು ಆಯ್ಕೆ ಮಾಡ್ತಾ ಇರ್ಬೇಕಾದ್ರೆ ಒಂದಷ್ಟು ಆಡಿಷನ್ಸ್ ತರನೇ ಮಾಡಿ ಅವ್ರನ್ನೂ ಕರೆಸಿ ಒಂದಷ್ಟು ಲೈನ್ಗಳನ್ನ ಮಾತಾಡಿ ಅವ್ರು ಹೇಗೆ ಹೇಳ್ತಾರೆ, ಹೇಗೆ ಅಭಿನಯಿಸ್ತಾರೆ ಅಂತ ನೋಡಿದ್ವಿ. ಇಲ್ಲ ಹೊಸಬ್ರು ಅಂತ ಯಾವುದೇ ಕಾರಣಕ್ಕೂ ಹೇಳಕ್ಕಾಗಲ್ಲ, ಅಷ್ಟೂ ಜನ ತುಂಬಾ ಟ್ಯಾಲೆಂಟೆಡ್ ಅಂಡ್ ಅವರಲ್ಲಿ ಆ ಪ್ರತಿಭೆ ಇದೆ ಅಂತಾನೆ ನಾವು ಆ ಪಾತ್ರಕ್ಕೆ ಆಯ್ಕೆ ಮಾಡಿದ್ದೀವಿ. ಸೊ ಡೆಫಿನೆಟ್ಲಿ ನಿಮ್ಮ ಎಕ್ಸೈಟ್ಮೆಂಟ್ ಜೊತೆಗೆ ನಾವು ಅಷ್ಟೇ ಎಕ್ಸೈಟೆಡ್ ಆಗಿದ್ದೀವಿ ನಿಮ್ಮ ಜೊತೆ ಆಕ್ಟ್ ಮಾಡೋದಕ್ಕೆ. ಥ್ಯಾಂಕ್ ಯು ಪ್ರಕೃತಿ. ಅಂಡ್ ವಿ ವೆಲ್ಕಮ್ ಯು ಆನ್ ಬೋರ್ಡ್. ನಮ್ಗೆ ನಿಜವಾಗ್ಲೂ ಈ ತರದ್ದೊಂದು ಟೀಮ್ ಸಿಕ್ಕಿದೆ, ಒಳ್ಳೆ ಕಲಾವಿದರು ಸಿಕ್ಕಿದ್ರೆ ದೇಸೆ ಒಂದು ಇಫ್ ದ ಕಾಸ್ಟಿಂಗ್ ಇಸ್ ರೈಟ್, ಇಫ್ ಯುವರ್ ಕಾಸ್ಟ್ ಇಸ್ ರೈಟ್ 90% ಆಫ್ ದ ಫಿಲ್ಮ್ ಇಸ್ ಡನ್ ಅಂತಾರೆ. ಸೊ ಹಾಗೆ ನಮಗೆ ಆ ಪಾತ್ರಕ್ಕೆ ಸೂಟ್ ಆಗುವಂಥವ್ರು ಸಿಕ್ಕಿದ ತಕ್ಷಣನೇ ನಮ್ಮ ಕೆಲಸ ಅರ್ಧ ಸುಲಭ ಆಗುತ್ತೆ. ಹಂಗಾಗಿ ನೀವೆಲ್ಲ ನಮ್ಮ ಚಿತ್ರದಲ್ಲಿ ಇರೋದು ನಮಗೂ ಸಂತೋಷನೇ. ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಆಸ್ ಅನ್ ಆಕ್ಟರ್ ನನಗೆ ಇದು ಎಷ್ಟು ಡಿಫ್ರೆಂಟ್ ಆಗಿದೆ ಅಂದ್ರೆ, ಬಿಕಾಸ್ ಎಷ್ಟೊಂದು ಸೀನ್ಸ್ ಅಲ್ಲಿ ನಾವು ಸ್ಕ್ರಿಪ್ಟ್ ತಗೊಂಡು ನಾನು ಎಷ್ಟೊಂದ್ಸಲ ಸ್ಕ್ರಿಪ್ಟ್ ಕೊಡಿ ಡೈಲಾಗ್ ನೋಡ್ಕೋತೀನಿ ಅಂದಾಗ ದ ಸೀನ್ ಇಸ್ ಆಸ್ ಸಚ್ ದ್ಯಾಟ್ ಸರ್ ಹೇಳ್ತಾರೆ ಇಲ್ಲ ನಾವೇ ಹೇಗೆ ಮಾತಾಡ್ಕೊಂಡು ಹೋಗ್ತೀವೋ ಹಂಗೆ ಇಂಪ್ರೊವೈಸ್ ಮಾಡ್ಕೊಂಡು ಹೋಗೋಣ, ತೀರಾ ಸ್ಕ್ರಿಪ್ಟ್ ಅಲ್ಲಿ ಏನೇ ಇದೆಯೋ ಅದೇ ನಾವು ಹೇಳ್ಬೇಕಾಗಿಲ್ಲ ಅಂತ. ಸೊ ಆನ್ ದ ಸ್ಪಾಟ್ ಎಷ್ಟೊಂದು ಡೈಲಾಗ್ಸ್ ನ ಆಡ್ ಮಾಡಿದ್ದಾರೆ, ನಾವು ಹಾಗೆ ಇಂಪ್ರೂವ್ ಮಾಡ್ಕೊಂಡು ಹೋಗ್ತೀವಲ್ಲ, ದಟ್ ಇಸ್ ಸಚ್ ಅ ಗುಡ್ ಎಕ್ಸ್ಪೀರಿಯನ್ಸ್ ನನಗೂ ಕೂಡ. ಬಿಕಾಸ್ ಪ್ರತಿ ಸಲ ಸ್ಕ್ರಿಪ್ಟನ್ನೇ ನೋಡ್ಕೊಂಡು ಅದೇ ತರ ಪರ್ಫಾರ್ಮ್ ಮಾಡೋದಕ್ಕಿಂತ ಈ ತರ ಒಂದು ಕ್ರಿಯೇಟಿವ್ ಮೈಂಡ್ಸ್ ಜೊತೆ ನಾನು ವರ್ಕ್ ಮಾಡಿದಾಗ ನನಗೆ ನಿಜವಾಗ್ಲೂ ಆಸ್ ಅ ಆಕ್ಟರ್ ವೆರಿ ಸ್ಯಾಟಿಸ್ಫೈಯಿಂಗ್ ಎಕ್ಸ್ಪೀರಿಯನ್ಸ್ ಅನ್ಸುತ್ತೆ. ಅದು ನಾನು ಈ ಸೆಟ್ ಅಲ್ಲಿ ನೋಡಿದೀನಿ. ಅಂಡ್ ಸರ್ ಕಾಮಿಡಿ ಗೊತ್ತಲ್ಲ, ಆನ್ ಸೆಟ್ ನಾವು ಅವ್ರ ಇಂಪ್ರವೈಸೇಷನ್ ಮಾಡಿದಾಗೆಲ್ಲ ಜಾಸ್ತಿ ನಗ್ತಿರ್ತೀವಿ ಸೀನ್ ಆಕ್ಟ್ ಮಾಡೋದಕ್ಕಿಂತ. ಸೊ ದಿ ಎಕ್ಸ್ಪೀರಿಯನ್ಸ್ ಇಸ್ ವೆರಿ ಗುಡ್. ಥ್ಯಾಂಕ್ ಯು. ಈಗ ನಾನಿ ಸರ್ ಅಂದಾಗ ತುಂಬಾ ಇಷ್ಟಪಟ್ರು. ಇನ್ಫ್ಯಾಕ್ಟ್ ಈ ಕಥೆನ ತುಂಬಾ ವರ್ಷಗಳ ಹಿಂದೆನೆ ನಾನು ನಾಣಿ ಸರ್ ಜೊತೆ ಚರ್ಚೆ ಮಾಡಿದ್ದೆ. ಈ ತರ ಇದೆ ಸರ್, ಈ ಚರ್ಚೆ ಹೆಂಗಿದೆ ಅಂತ ಫಸ್ಟು ಅವ್ರಿಗೆ ನಾನು ನರೇಟ್ ಮಾಡಿದ್ದೆ ಸಬ್ಜೆಕ್ಟು. ಒಬ್ಬ ಬರಹಗಾರನಾಗಿ ನಾನು ಅದು ಕತೆ ಬರೆದಾಗ ಅದಕ್ಕೆ ರೆಸ್ಪಾನ್ಸು ಇನ್ನೊಬ್ರು ಬರಹಗಾರರ ಹತ್ರ ಹೋಗಿ ಹೇಳಿದಾಗ ಅದಕ್ಕೆ ಕರೆಕ್ಟ್ ರೆಸ್ಪಾನ್ಸ್ ಸಿಗುತ್ತೆ. ಹಂಗಾಗಿ ಅವ್ರ ಹತ್ರ ಹೋಗಿ ಹೇಳಿದಾಗ ತುಂಬಾ ಚೆನ್ನಾಗಿದೆ ಹರೀಶ್, ಇದು ಡೆಫಿನೆಟ್ ಆಗಿ ಮಾಡ್ಬೋದು, ಇದು ಮಾಡುವಂತ ವರ್ಕೌಟ್ ಆಗುತ್ತೆ, ಇದು ಜನ ಎಂಜಾಯ್ ಮಾಡ್ತಾರೆ, ಯಂಗ್ಸ್ಟರ್ಸ್ ತುಂಬಾ ಅಟ್ರಾಕ್ಟ್ ಆಗ್ತಾರೆ, ಎಂಜಾಯ್ ಮಾಡ್ತಾರೆ ಅಂತ ಹೇಳಿದ್ರು. ನನಗೆ ಅದೊಂದು ಕಾನ್ಫಿಡೆನ್ಸು. ಹಾಗಾಗಿ ನಾನೀಗ ನಮ್ಮ ಟೆಕ್ನಿಕಲ್ ಟೀಮ್ ಬಗ್ಗೆ ಮಾತಾಡ್ತಾ ಇದ್ದೆ. ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಪ್ರವೀಣ್ ಶ್ರೀನಿವಾಸ್ ಮೂರ್ತಿ, ಆಮೇಲೆ ಅಲ್ಲೇ ನಿಂತ್ಕೊಳ್ಳಿ ಪ್ಲೀಸ್, ಪ್ರವೀಣ್ ಶ್ರೀನಿವಾಸ್ ಮೂರ್ತಿ ಇದ್ದಾರೆ, ಫ್ರಾಂಕ್ಲಿನ್ ಇದ್ದಾರೆ, ಅವರು ನಮ್ಮ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡ್ತಾ ಇದ್ದಾರೆ. ನೀವೇನು ಪೋಸ್ಟರ್ಸ್ ನೋಡ್ತಾ ಇದ್ದೀರಾ ಅದರ ಡಿಸೈನಿಂಗ್ ಮಾಡಿರೋದು ರವೀಂದ್ರ ಅವರಿದ್ದಾರೆ, ಮಿತೇಶ್ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಇದ್ದಾರೆ. ಅಂಡ್ ಇದು ಹಲವಾರು ತಂತ್ರಜ್ಞರು ನಮ್ಮ ಜೊತೆ ಸೇರ್ಕೊಂಡಾಗ ನಾನು ಡೈರೆಕ್ಟರ್ ಕಮ್ ಆಕ್ಟರ್ ಆಗಿರೋದ್ರಿಂದ ನಾನು ತೆರೆ ಹಿಂದೆ ಇತ್ತ ಶಾರ್ಟ್ಸ್ ಬೇಕು ಅಂತ ಹೇಳಿದಾಗ ನಮ್ಮ ಕ್ಯಾಮ್ರಾಮನ್ ಅವ್ರನ್ನ ನೆನೆಸ್ಕೋಬೇಕು, ರಾಜಾ ಶಿವಶಂಕರ್ ಅವರು. ಗ್ರಾಫಿಕ್ಸ್ ಪೋರ್ಷನ್ ರಿತಿಕ್ ಮಾಡಿದ್ದಾರೆ, ಪ್ಲೀಸ್ ಅಲ್ಲೇ ನಿಂತ್ಕೊಳ್ಳಿ. ರಿತಿಕ್, ಯಂಗ್ಸ್ಟರ್ಸ್ ಇವರೆಲ್ಲ ಮಾಡಿ ಇವತ್ತೇನು ನಾವು ಟೀಸರ್ ನೋಡಿದ್ದೀವಿ. ಆಮೇಲೆ ವಿನಯ್ ಇದ್ದಾರೆ, ವಿನಯ್ ಜಿ ಆಲೂರ್, ಎಲ್ಲಿದ್ದೀರಾ? ಕಲರ್ ಗ್ರೇಡಿಂಗ್ ಏನು ಆ ಕಲರ್ಸ್ ಕಾಣಿಸ್ತಾ ಇದೆ ವೈಬ್ರೆಂಟ್ ಆಗಿ ಪೋಸ್ಟ್ ಪ್ರೊಡಕ್ಷನ್ಗೆ ಅವರೇ. ಜೀವನ್ ನಮ್ಮ ಎಡಿಟರ್ ಇದ್ದಾರೆ ಅಲ್ಲಿ, ಪ್ಲೀಸ್ ಅಲ್ಲೇ ನಿಂತ್ಕೊಳ್ಳಿ. ನೋಡಿ ಜೀವನ್, ಇವ್ರನ್ನೆಲ್ಲ ಮೆನ್ಷನ್ ಮಾಡಲೇಬೇಕು, ಯಾಕಂತಂದ್ರೆ ಅವ್ರು ಇಲ್ಲದೆ ಇದ್ದಿದ್ರೆ ನಾನು ಎರಡೂ ಕಡೆ ತೂಗ್ಸಕ್ ಆಗ್ತಾ ಇರಲಿಲ್ಲ. ಧೈರ್ಯ ಕೊಟ್ಟು ಪ್ರತಿ ಹಂತದಲ್ಲೂ ನನಗೆ ಸಾಥಾಗಿ ನಿಂತಿದ್ದಾರೆ. ಆ್ಯಂಡ್ ಇದು ಆರ್ಟಿಸ್ಟ್ ನಾನು ಒಂದು ಮೆಚ್ಕೊಳ್ಳೇಬೇಕು. ನಾನು ಈಗ ಅಶೋಕ್ ಸರ್ ಒಂದು ಕರೆ ಮಾಡಿ ಈ ಥರದೊಂದು ಪಾತ್ರ ಇದೆ ಅಂತ ಹೇಳಿದ ತಕ್ಷಣನೇ ಅವರು, ಹರೀಶ್ ನಿನಗೆ ನಾನು ಇಲ್ಲ ಅನ್ನೋಕ್ಕಾಗಲ್ಲಪ್ಪ, ಅದೇನು ಪಾತ್ರ ಅಂತ ಕೇಳಿದ ತಕ್ಷಣ ಅವ್ರಿಗೆ ಖುಷಿ ಆಯಿತು, ಖಂಡಿತವಾಗ್ಲೂ ಮಾಡ್ತೀನಿ ಅಂತಂದ್ರು. ಸೊ ಹಾಗಾಗಿ ಆ ಕಡೆಯಿಂದ ಬಂದ್ಬಿಟ್ಟು ನಿರ್ದೇಶಕನಾಗಿ ಒಂದಷ್ಟು ಮಾತಾಡಿದ್ದೀನಿ, ನಟನಾಗಿ ಈಗ ಇನ್ನೊಂದು ಸ್ವಲ್ಪ ಮಾತಾಡ್ತೀನಿ. ಆಮೇಲೆ ಅಶೋಕ್ ಸರ್, ನಿಮಗೆ ಈ ಚಿತ್ರದಲ್ಲಿ ನಟಿಸಿ ಏನನ್ನಿಸ್ತು? ಈ ಚಿತ್ರದಲ್ಲಿ ನೀವು ಮಾಡಿರುವಂಥ ಎಕ್ಸ್ಪೀರಿಯನ್ಸ್ ಇನ್ನೊಂದಷ್ಟು, ಅಂದರೆ ನಾವು ಈಗ ಫಸ್ಟ್ ಮೊದಲನೇ ಹಂತದ ಚಿತ್ರೀಕರಣ ಮುಗಿಸಿದ್ದೀವಿ, ಇನ್ನೊಂದಷ್ಟು 35 ದಿವಸದ ಚಿತ್ರೀಕರಣ ಬಾಕಿ ಇದೆ. ಸೊ ಅದು 20ನೇ ತಾರೀಕಿಂದ ನಾವು ಶುರು ಮಾಡ್ತಾ ಇದ್ವಿ. ಈ ಮಧ್ಯೆ ಇದೊಂದು ನಾವು 5ನೇ ತಾರೀಕಿಗೆ ಶುರು ಮಾಡಬೇಕಾಗಿತ್ತು, ಬಟ್ ಕಾರಣಾಂತರಗಳಿಂದ ಅವತ್ತು ಪ್ರೆಸ್ ಮೀಟ್ಸ್ ಜಾಸ್ತಿ ಇದೆ, ಬೇಡ ಅಂತ ಹೇಳಿ ಸರಿ ಫಸ್ಟ್ ಶೆಡ್ಯೂಲ್ ಆದ್ಮೇಲೆ ಶುರು ಮಾಡ್ತಾ ಇದೀವಿ. ಸೊ ಅಶೋಕ್ ಸರ್ ಪ್ಲೀಸ್ ಬಂದು ಈ ಸಂಜೆ ನಮ್ಮ ಜೊತೆ ಸೇರಿರೋದಕ್ಕೆ. ಇನ್ಫ್ಯಾಕ್ಟ್ ಮುಂಚೆಯಿಂದನೂ ನಾನು ಈಗ ನಮ್ಮ ಜೊತೆ ನನ್ನ ಜರ್ನಿನ ಪರ್ಸನಲ್ ಆಗಿ ಒಬ್ಬ ಆರ್ಟಿಸ್ಟ್ ಆಗಿ ನೀವು ತುಂಬಾ ವರ್ಷಗಳಿಂದ 25 ವರ್ಷದ ನನ್ನ ಏನ್ ಜರ್ನಿ ಇದೆ ಅಲ್ಲಿಂದ ನೋಡ್ಕೊಂಡು ಬಂದಿದ್ದೀರಾ ಮಾಧ್ಯಮದವರು. ಇವತ್ತು ಮತ್ತೆ ಒಬ್ಬ ನಾಯಕನಾಗಿ ಮಾಡ್ತಾ ಇರ್ಬೇಕಾದ್ರೆ, ಒಬ್ಬ ನಿರ್ದೇಶಕನಾಗಿ ನಿಮ್ಮ ಮುಂದೆ ಬರ್ತಾ ಇರ್ಬೇಕಾದ್ರೆ ನೀವೆಲ್ಲರೂ ಸೇರಿದ್ರು ನನಗೆ ಖುಷಿ ಕೊಡ್ತಾ ಇದೆ. ನಮ್ಮ ಜೊತೆಗೆ ಹಿರಿಯ ನಟರಿದ್ದಾರೆ. ಸೊ ಹಾಗಾಗಿ ಫಸ್ಟು ನಾನು ಅಶೋಕ್ ಸರ್ ಆಗಲಿ ಉಮೇಶ್ ಸರ್ ಆಗಲಿ ಅವ್ರು ಮಾತಾಡಲಿ, ತದನಂತರ ನಾನು ಮಾತಾಡ್ತೀನಿ. ಹೀರೋಯಿನ್ಸ್ ಇದ್ದಾರೆ, ಇನ್ನೊಂದಷ್ಟು ಜನ, ಒಂದು 7-8 ಜನ ಹೀರೋಯಿನ್ಸ್ ಇದ್ದಾರೆ. ಆಲ್ಮೋಸ್ಟ್ ಎಲ್ಲರೂ ಗೆಸ್ಟ್ ಅಪಿಯರೆನ್ಸ್ ತರ ಬಂದು ಹೋಗ್ತಾರೆ. ಮೇನ್ ಪ್ರಧಾನ ಹೀರೋಯಿನ್ ಆಗಿ ಪ್ರಕೃತಿ ಅವರು ಕಾಣಿಸ್ಕೊಂಡಿದ್ದಾರೆ. ಅಂಡ್ ಆರಾಧನಾ ಅವರು ಅದೇ ನಮ್ಮ ಪಪ್ಪಿ ಸೀನ್ ಒಂದಿದೆಯಲ್ಲ ಲಾಸ್ಟಲ್ಲಿ, ಪಪ್ಪಿ ಸೀನಲ್ಲಿ ಬರುವಂತ
ಹೆಣ್ಮಗು. ಚಿತ್ಕಲಾ ಬಿರಾದರ್ ಅವರು, ಆಮೇಲೆ ಅಶೋಕ್ ಸರು ಹೀರೋಯಿನ್ ತಂದೆ ತಾಯಿ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ. ಆಮೇಲೆ ರೇಣುಕಾ ಅವರಿದ್ದಾರೆ, ಅವರು ಒಂದು ಬಸ್ ಕಂಡಕ್ಟರ್ ಕ್ಯಾರೆಕ್ಟರ್ ಬರ್ತಾರೆ. ಆ್ಯಂಡ್ ರಾಘು ರಾಮನಕೊಪ್ಪ ಅವರು PC ಕ್ಯಾರೆಕ್ಟರ್ ಕಾಣಿಸ್ಕೊಂಡಿದ್ದಾರೆ. ತಬಲಾ ನಾಣಿ ಅವರಿದ್ದಾರೆ. ಇನ್ನೊಂದಷ್ಟು ಜನ ಆರ್ಟಿಸ್ಟ್ ಇದ್ದಾರೆ. ಅವರು ಕೆಲವು ಕಾರಣಗಳಿಂದ ಇವತ್ತು ಬರೋಕ್ಕಾಗಲಿಲ್ಲ. ತುಂಬ ವರ್ಷಗಳ ಹಿಂದೆ ನಾನು ಇದನ್ನ ಸಬ್ಜೆಕ್ಟ್ನ ನಾನು ಮಾಡ್ಕೊಂಡಿದ್ದಂಥದ್ದು. ಆ್ಯಂಡ್ ಇದಕ್ಕೆ ಜೀವ ತುಂಬ್ತಾ ಹೋದ್ವಿ. ಯಾವಾಗ ಈ ಇತ್ತೀಚೆಗೆ ಈ ರೀಲ್ಸು, ಆಮೇಲೆ ಕಾಮಿಡಿ ಜನ ಅಂದರೆ ಆ್ಯಕ್ಷನ್ನು, ವೆಬ್ ಸೀರೀಸು, ಥ್ರಿಲ್ಲರ್ಸು, ಹಾರರು, ಮರ್ಡರ್ ಮಿಸ್ಟ್ರೀಸು ಇದೆಲ್ಲ ಬರ್ತಾ ಇರಬೇಕಾದ್ರೆ ಈ ಸಬ್ಜೆಕ್ಟ್ ಯಾರು ಇಷ್ಟಪಡ್ತಾರೋ ಇಲ್ವೋ, ಇದನ್ನ ಹೆಂಗೆ ರಿಸೀವ್ ಮಾಡ್ತಾರೋ, ಇದು ತುಂಬ ಚೆನ್ನಾಗಿ ಬಂದಿದೆ ಅಂತ ನಾನು ಪ್ರೊಡ್ಯೂಸರ್ಸ್ ಹುಡುಕಾಟದಲ್ಲಿದ್ದಾಗ ಜನಾರ್ದನ್ ಸರ್ ಸಿಕ್ಕಿದ್ರು. ಈ ಸಬ್ಜೆಕ್ಟು ಮಾತಾಡಿ ಅವರು ಇದೇ ಚೆನ್ನಾಗಿದೆ, ನಾನು ಇಲ್ಲ ಸರ್ ಬೇರೆ ಹಾರರ್ ಒಂದಿದೆ ಅಥವಾ ಇನ್ನೊಂದು ಅಂದಾಗ ಬೇಡ ನನಗೆ ಈ ಕಾಮಿಡಿ ಮಾಡಬೇಕು ಅಂತಲೇ ಮನಸ್ಸಿತ್ತು. ಇದು ಚೆನ್ನಾಗಿದೆ, ಇದು ಮಾಡೋಣ ಅಂಥೇಳಿ ನನಗೆ ಪ್ರೋತ್ಸಾಹ ಬೆಂಬಲ ಕೊಟ್ಟರು. ಅಲ್ಲಿಂದ ಶುರು ಆಗಿದೆ ಈ ಜರ್ನಿ. ಸೊ ಹಾಗಾಗಿ ಇದರಲ್ಲಿ ನನಗೆ ಯಾವಾಗಲೂ ನನ್ನ ಒಬ್ಬ ನಿರ್ದೇಶಕನಾಗಿ ನಾನು ಆ ಪಾತ್ರನ ಬರಿಬೇಕಾದ್ರೆ ಇಂತಿಂಥವ್ರು ಅನ್ಕೊಂಡಿರ್ತೀನಿ. ಸೊ ಹಂಗಾಗಿ ಆ ಪಾತ್ರಕ್ಕೆ ಜೀವ ತುಂಬೋರು ಬೇಕು ಸರ್ ನನಗೆ. ಈ ಕ್ಯಾರೆಕ್ಟರ್ಸ್ ಈಗ ತಾಯಿ ಪಾತ್ರದಲ್ಲಿ ಉಮಾಶ್ರೀ ಮೇಡಮ್ ಅವ್ರಿಗೆ ಹುಷಾರಿಲ್ಲ, ಹಂಗಾಗಿ ಇವತ್ತು ಅವರು ಬರೋಕ್ಕಾಗಲಿಲ್ಲ. ಸೊ ಉಮಾಶ್ರೀ ಮೇಡಮು, ಆಮೇಲೆ ಅಶೋಕ್ ಸರು, ತಬಲಾ ನಾಣಿಯವರು, ಇಂತಿಂಥ ಕ್ಯಾರೆಕ್ಟರ್ಸ್ ಇವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ. ಚಿತ್ಕಲಾ ಬ್ರದರ್ ಮೇಡಮು, ಅವ್ರನ್ನ ಸಾಕಷ್ಟು ವರ್ಷಗಳ ಹಿಂದೆ ನಾವು ಅವ್ರ ಜೊತೆಲಿ ವರ್ಕ್ ಮಾಡಿದ್ದೀವಿ. ಸೊ ಹಂಗಾಗಿ ಆ ಥರದ್ದೊಂದು ಪರಿಚಯ, ಆಮೇಲೆ ಆ ಕ್ಯಾರೆಕ್ಟರ್ಗೆ ಅವ್ರು ತುಂಬ ಚೆನ್ನಾಗಿ ಸೆಟ್ ಆಗ್ತಾರೆ ಅಂತ ಇದೆಲ್ಲ ಹೇಳಿದಾಗ ಅವರು ಪ್ರೊಡ್ಯೂಸರ್ ಖುಷಿ ಆದರು. ಆ್ಯಂಡ್ ಇವತ್ತು ಈ ಸಂಜೆ ನಮ್ಮ ಜೊತೆಗೆ ನನ್ನ ಟೀಮ್ ಇದ್ದಾರೆ, ಅವ್ರನ್ನ ನೆನೆಸ್ಕೊಳ್ಳೇಬೇಕು. ರಾಜಶೇಖರ್ ಬಂದಿಲ್ಲ ಸ್ಟೇಜ್ ಮೇಲೆ. ಆ್ಯಕ್ಚುಲಿ ರಾಜಶೇಖರ್ ಒಬ್ಬ ಆರ್ಟಿಸ್ಟ್ ಆಗಿದ್ದಾರೆ, ಡೈರೆಕ್ಟರ್ ರಾಜಶೇಖರ್, ನಮ್ಮ ಉಂಡೆ ನಾಮ ಚಿತ್ರದ ನಿರ್ದೇಶಕರು. ಅವರು ಕೂಡ ಈ ಚಿತ್ರದಲ್ಲಿ ಒಂದು ನಟನಾಗಿ ಬಂದಿದ್ದಾರೆ ನಮ್ಮ ಜೊತೆಗೆ. ಆ್ಯಂಡ್ ಈ ಚಿತ್ರ ಡೈಲಾಗ್ಸ್ ಪ್ರಶಾಂತ್ ಆ್ಯಂಡ್ ಅಭಿನಂದನ್ ಅಂತ ಅವರಿಬ್ಬರು ಇದಕ್ಕೆ ಡೈಲಾಗ್ಸನ್ನು ಒದಗಿಸಿದ್ದಾರೆ, ಸಂಭಾಷಣೆ. ಆಮೇಲೆ ಬನ್ನಿ ಬನ್ನಿ ತಬಲಾ ನಾಣಿ ಸರ್ ಬಂದಿದ್ದಾರೆ, ಬನ್ನಿ ಸರ್ ಪ್ಲೀಸ್. ಇಲ್ಲ ಇಲ್ಲ ಸದ್ಯಕ್ಕಿದೆ. ಇಲ್ಲ ಇಲ್ಲಿ ಬನ್ನಿ, ಅಲ್ಲಿ ನಾನು ಮಾತಾಡ್ತಾ ಇದ್ದೀನಿ, ಹಿಂಗೆ ಬನ್ನಿ. ಹಲೋ ಥ್ಯಾಂಕ್ ಯು.